ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ವಿಚಾರ ವಿಷಯಗಳ ಬಗ್ಗೆ ವೀಕ್ಷಕರೇ ನೀವು ನಿಮ್ಮ ಗ್ರಾಮಗಳಲ್ಲಿ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ಒಂದು ವಿಷಯದ ಬಗ್ಗೆ ನಾವು ಮಾತಾಡೋದಕ್ಕೆ ಹೊರಟಿದ್ದೀವಿ. ಬೈ ಎಲೆಕ್ಷನ್ಸ್ ನಡೀತಾ ಇದೆ, ಬಹಳಷ್ಟು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣಾ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಮಾತು ಇವತ್ತು ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ. ಏನದು ಚರ್ಚೆ ಅಂದ್ರೆ, ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿ ಒಂದು ವಿಷ ಸರ್ಪ ಇದ್ದಂತೆ, ಆ ವಿಷ ಸರ್ಪವನ್ನ ನೀವು ನಮಾಜ್ ಮಾಡುವಾಗ ವಿಷ ಸರ್ಪ ಕಂಡರೆ ನಮಾಜನ್ನ ನಿಲ್ಲಿಸಿ ವಿಷ ಸರ್ಪವನ್ನ ಕೊಲ್ಲಿ ಅಂತ ಕುರಾನ್ ಹೇಳುತ್ತೆ. ಅದೇ ರೀತಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನ ಮೂಲೋತ್ಪಾಟನೆ ಮಾಡಬೇಕು ಅಂತ ಹೇಳಿರೋದು ಇವತ್ತು ಇಡೀ ದೇಶಾದ್ಯಂತ ಸಿಕ್ಕಾಪಟ್ಟೆ ಸದ್ದುಗದ್ದಲವನ್ನು ಎಬ್ಬಿಸಿದೆ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹಲವಾರು ಪ್ರಕರಣಗಳನ್ನ ಈಗಾಗಲೇ ದಾಖಲಿಸಲಾಗ್ತಾ ಇದೆ. ಈ ವಿಚಾರದಲ್ಲಿ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕಮ್ಯುನಲ್ ಕ್ಲಾಶ್ ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ಲಾನ್ ಮಾಡಿದ್ದಾರೆ. ಆ ಮೂಲಕ ಎರಡು ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯವನ್ನು ಸೃಷ್ಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಕಾಂಗ್ರೆಸ್ ಅಚಲವಾಗಿ ಹಿಂದೆ ನಿಂತಿದೆ. ಸ್ವತಃ ಅವರ ಪುತ್ರ ವಿಷಸರ್ಪ ಕಂಡ್ರೆ ಏನ್ ಮಾಡ್ತೀರಾ, ಸ್ನೇಕ್ ಶಾಮ್ನ ಕರೀತೀರಾ? ಸ್ನೇಕ್ ಶಾಮ್ ಬರೋವರೆಗೆ ನೀವು ಕಾಯಕ್ಕಾಗುತ್ತಾ? ಲೇಟ್ ಆಗಲ್ವಾ? ಏನ್ ಮಾಡ್ತೀರಿ ನೀವು? ಒಡಸಾಯಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ನಿಜಕ್ಕೂ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿಷ ಸರ್ಪನ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು ನಿಜಾನ, ಸುಳ್ಳ ಅಥವಾ ಸರಿನಾ, ತಪ್ಪ? ಈ ವಿಚಾರದ ಬಗ್ಗೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಪದೇ ಪದೇ ಜೂನಿಯರ್ ಖರ್ಗೆ ಮತ್ತು ಸೀನಿಯರ್ ಖರ್ಗೆ ಅವರು ಆರ್ಎಸ್ಎಸ್ ನ ಟಾರ್ಗೆಟ್ ಮಾಡ್ತಾ ಇರೋದು ಮತ್ತು ಈಗ ಹೊಸ ಸರ್ಪ ಸಂಘರ್ಷವನ್ನ ಸೃಷ್ಟಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದೇ ಇವತ್ತಿನ ರಾಧಕ್ಕ ಪಂಚಾಯಿತಿಯ ವಿಷಯ. ಈ ವಿಷಯದ ಬಗ್ಗೆ ವೀಕ್ಷಕರೇ ನಿಮ್ಮ ಪರವಾಗಿ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸರ್ಪ ಸಂಘರ್ಷದ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ಸೂರ್ಯ ಮುಕುಂದರಾಜ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮುಸ್ಲಿಂ ಮುಖಂಡರಾದಂಥ ಅಬ್ದುಲ್ ರಜಾಕ್ ಅವರು ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಇನ್ನು ಶಿವಸೇನೆ ಹಿಂದೂ ಸಂಘಟನೆಗಳ ಮುಖಂಡರಾದಂತಹ ಎಸ್ ಭಾಸ್ಕರನ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಬಿಜೆಪಿಯ ವಕ್ತಾರರಾದಂತಹ ಮೋಹನ್ ವಿಶ್ವ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನಮ್ಮ ಇವತ್ತಿನ ರಾಧಕ್ಕ ಪಂಚಾಯಿತಿಯನ್ನು ಆರಂಭಿಸೋಣ. ಬಿಜೆಪಿಯಿಂದ ಮೋಹನ್ ವಿಶ್ವ ಅವರೇ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವನ್ ಜೂನಿಯರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ ಇನ್ನಿಲ್ಲದಂತೆ ಕಾಟ ಕೊಟ್ಟರು. ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಟೋನಲ್ಲೇ ಇಡೀ ರಾಷ್ಟ್ರಾದ್ಯಂತ ಮಾತಾಡ್ತಾ ಇದ್ದಾರೆ. ಸೊ ಈ ಹೇಳಿಕೆ ಏನಿದೆ ಅಲ್ಲ ಸರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನು? ಇಲ್ಲ ಮೇಡಮ್, ಈಗ ನೀವು ಅಪ್ಪನ ಚಾಳಿ ಮಗನಿಗೆ ಬರೋದು ನೋಡಿದೀನಿ, ಬಟ್ ಮಗನ ಚಾಳಿ ಅಪ್ಪನಿಗೆ ಬಂದಿರೋದು ಐ ಥಿಂಕ್ ಇದು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡ್ತಿರೋದ್ರಲ್ಲಿ. ಅವ್ರು ಮೊದಲಿಂದಲೂ ಕೂಡ ಏನು ಆರ್ಎಸ್ಎಸ್ ಅಂದ್ರೆ ಮಾತುಗಳು ಏನಾಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಈಗ ಉಪಮುಖ್ಯಮಂತ್ರಿ ಆಗ್ಬೇಕು ಅಥವಾ ಮುಖ್ಯಮಂತ್ರಿ ಆಗ್ಬೇಕು, ಇವರಿಬ್ಬರು ಜಗಳದಲ್ಲಿ ಅನ್ನೋದು ಒಂದು ಕನಸು ಕಾಣ್ತಾ ಇದ್ದಾರೆ. ಸೊ ಮೇಲ್ಗಡೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನ ಓಲೈಕೆ ಮಾಡ್ಬೇಕು ಅಂದ್ರೆ ಇರೋದು ಒಂದೇ ಅಸ್ತ್ರ, ಬಿಜೆಪಿ ಆರ್ಎಸ್ಎಸ್ ನ ಬೈಬೇಕು, ಆಯ್ತಲ್ಲ. ಅಟ್ ದ ಸೇಮ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟೇ, ಎಐಸಿಸಿ ಅಧ್ಯಕ್ಷರು, ಅವರು ಏನ್ ಮಾಡ್ಬೇಕು, ತನ್ನ ಮಗನ್ ಪಟ್ಟ ಪಟ್ಬೇಕು ಅಂತ ಹೇಳಿದ್ರೆ ತಾನು ಕೂಡ ಅದನ್ನೇ ಹೇಳ್ಬೇಕು. ಮಾತಾಡೋದಕ್ಕೆ ಬೇರೆ ಏನಿದೆ? ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಏನು ಇಲ್ಲ. ಅಸ್ಸಾಮಲ್ಲಿ ಹೇಳಿದ್ದು ಅದನ್ನ ಎಲ್ಲರೂ ಹೇಳಿ ಇಂಪ್ಯಾಕ್ಟ್ ಒಂದೇ ತಾನೆ. ತಿರ್ಗಾ ಕೇರಳ ಚುನಾವಣೆಯಲ್ಲಿ ಹೋಗಿ ಇನ್ನೇನೋ ಒಂದು ಮಾತಾಡಿದ್ರು, ಗುಜರಾತಿಗಳು, ಆಮೇಲೆ ಕೇರಳದವ್ರ ಬಗ್ಗೆ ಅಂತೆಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ಕೇರಳದ ಜನ ತುಂಬಾ ಬುದ್ಧಿವಂತರು ಮತ್ತು ವಿದ್ಯಾವಂತರು. ಹೀಗಾಗಿ ಗುಜರಾತಿನ ಜನರನ್ನ ಮಳ್ ಮಾಡ್ದಂಗೆ ಮೋದಿ ಕೇರಳದ ಜನರನ್ನ ಮಳ್ ಮಾಡಕ್ ಆಗಲ್ಲ. ನನ್ನ ಫ್ರೆಂಡ್ ಸತ್ಯ ಮಾತಾಡಿದ್ದಾರೆ ಅಂದ್ರೆ ನೆನಪಿಸ್ತಾ ಇದೀನಿ, ಮಹಾತ್ಮ ಗಾಂಧಿ ಕೂಡ ಗುಜರಾತ್ ಅವರೇ. ನಾವು ಗುಜರಾತ್ ನ ಶ್ರೇಷ್ಠತಾ, ಸುಪ್ರಿಮಸಿ ಆಫ್ ಗುಜರಾತ್ ಮಾತಾಡ್ತಾ ಇಲ್ಲ, ಬಟ್ ಗುಜರಾತ್ ಅನ್ನ ಟೀಕಿಸೋದಕ್ಕೆ, ಕೀಳಾಗಿ ಮಾತಾಡಕ್ಕೂ ನಾವಿಲ್ಲ. ನಾನು ಹೇಳೋದು, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ರೀತಿಯಾಗಿ ಎರಡೆರಡು ರಾಜ್ಯಗಳ ಬಗ್ಗೆ ಮಾತಾಡೋದು ಇದೆಲ್ಲ ಅವ್ರಿಗೆ ಶೋಭೆ ತರೋಂಥದ್ದಲ್ಲ. ಬಿಕಾಸ್ ಅವ್ರ ಒಂದು ಟಾಲ್ ಲೀಡರ್, ಆಯ್ತಾ. ತಿರ್ಗಾ ಕರ್ನಾಟಕ ಅಂತ ಬಂದ್ರೆ, ದೇಶ ಅಂತ ತಗೊಂಡ್ರೆ ಅವ್ರಿಗೆ ಅದಂತ ಒಂದು ಹಿಸ್ಟ್ರಿ ಇದೆ. ಸೊ ಈಗ ತನ್ನ ಮಗನ ರಾಜಕೀಯಕ್ಕಾಗಿ, ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ ಮೆಚ್ಚೋದಕ್ಕೋಸ್ಕರ ಇರೋದು ಒಂದೇ ಅಸ್ತ್ರ. ನೀವು ಅಭಿವೃದ್ಧಿ ಬಗ್ಗೆ ಕೇಳಿ,
ಏನು ಉತ್ತರ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾರಲ್ಲಪ್ಪ, ಇದು ಅನಕ್ಷರಸ್ಥರ ಬಗ್ಗೆ ಆಮೇಲೆ ಲಿಟ್ರಸಿ ಬಗ್ಗೆ ಮಾತಾಡ್ತಾರಲ್ಲಪ್ಪ. ಡೀಪ್ ಇನ್ಸೈಡ್ ಹೋಗೋಣ ಸರ್, ಡೀಪ್ ಇನ್ಸೈಡ್ ಹೋಗೋಣ. ಪ್ರಶ್ನೆ ಕೇಳಿದ್ರೆ ಉತ್ತರ ತಗೋಬೇಕು ಮೇಡಮ್, ದಯವಿಟ್ಟು ಪ್ಲೀಸ್. ಗೊತ್ತಾಯ್ತು, ಈಗ ಅನಕ್ಷರಸ್ಥರದ ಆಮೇಲೆ ಅಲ್ಲ ಮಾತಾಡೋಣ. ಇವಾಗೆ ಮಾತಾಡ್ಬೇಕು ನಾನು, ಬಿಕಾಸ್ ವಿಷ ಸರ್ಪ ಅಂತ ಯಾಕಂದ್ರು ಬರ್ತೀನಿ, ನಾನು ಹೇಳ್ತೀನಿ ಕೇಳಿ. ಸೊ ನೀವು ಲಿಟ್ರಸಿ ಬಗ್ಗೆ ಮಾತಾಡೋರು ಅವ್ರದೇ ಜಿಲ್ಲೆ ಬಗ್ಗೆ ಮಾತಾಡ್ಲಿ. SSLC ರಿಸಲ್ಟ್ ಅಲ್ಲಿ ಲೋಯೆಸ್ಟ್ ಲಾಸ್ಟ್ ಪ್ಲೇಸ್ ಅವ್ರದೇನೇನೆ, PUC ನಲ್ಲಿ ಲೋಯೆಸ್ಟ್ ಕಲ್ಯಾಣ ಕರ್ನಾಟಕ ಭಾಗದ ಅವ್ರದೇನೇನೆ. ಸೊ ಅವ್ರು ಪ್ರತಿನಿಧಿಸುವಂತ ಜಿಲ್ಲೆನೇ ಇವತ್ತು ಲೋಯೆಸ್ಟ್, ಎಷ್ಟೋ ದಶಕಗಳಿಂದ ರೆಪ್ರೆಸೆಂಟ್ ಮಾಡ್ತಿರೋ ಫ್ಯಾಮಿಲಿ ಅದು. ಸೊ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಊರೆಲ್ಲ ಮಾತಾಡ್ತಾರ ಅವರು. ನಾನು ಆಗ್ಲೇ ಹೇಳ್ದಂಗೆ ಬೇಸಿಕಲಿ ಈ ಮಾತುಗಳನ್ನ ಕೇಳ್ತಾ ಇದ್ರೆ ನೀವು ನೋಡಿ, ಪಾಕಿಸ್ತಾನದ ಒಬ್ಬ ಮಂತ್ರಿ ಸದನದಲ್ಲಿ ಕುತ್ಕೊಂಡು ಅವನು ಇದೇ ಮಾತೇ ಹೇಳಿದ್ದ. ಪಾಕಿಸ್ತಾನ ಇಲ್ಲ ಅಂತಂದ್ರೆ ಬಿಜೆಪಿ ಅವ್ರ ಮಾತು ಅಪೂರ್ಣ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ನಮ್ಮ ರಾಷ್ಟ್ರದಲ್ಲಿ ಇರುವಂತಹ ಒಬ್ಬ AICC ಅಧ್ಯಕ್ಷ, ದಟ್ ಇಸ್ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಅಧ್ಯಕ್ಷನ ಮಾತಿಗೆ ಬಿಜೆಪಿ ರಿಯಾಕ್ಟ್ ಮಾಡುವಾಗಲೂ ಕೂಡ ಪಾಕಿಸ್ತಾನ ಯಾಕೆ ಕರ್ಕೊಂಡು ಬರುತ್ತೆ? ಬಿಕಾಸ್ ಐಡಿಯಾಲಜಿಕಲ್ ಡಿಫರೆನ್ಸಸ್. ನಿಮ್ಗೆ ಅನ್ಸುತ್ತಾ ಒಬ್ಬ AICC ಕಾಂಗ್ರೆಸ್ನ ಅಧ್ಯಕ್ಷ, ಬಿಜೆಪಿ ತುಂಬಾ ಮಹಾನ್ ದೊಡ್ಡ ಪಕ್ಷ, RSS ತುಂಬಾ ಒಳ್ಳೆ ಸಂಘಟನೆ ಅಂತ ಹೇಳ್ಬೇಕು ಅಂತ ಬಯಸ್ತೀರಾ? ಹೇಳ್ದೇ ಇದ್ದ ಮಾತ್ರಕ್ಕೆ ಆತ ಪಾಕಿಸ್ತಾನದವ್ರಾಗೋಗ್ತಾರ? 100% ಪಾಕಿಸ್ತಾನದ ಸಂಸದ ಏನ್ ಹೇಳದ್ನೋ ಒಂದ್ ವಾರ ಬಿಟ್ಕೊಂಡು ಅದೇ ಮಾತೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದು. ಆತನು ಹಂಗೆ ಹೇಳ್ದ, RSS ಬಿಜೆಪಿನ ತೊಲಗಿಸ್ಬೇಕು ದೇಶದಿಂದ ಭಾರತದಲ್ಲಿ ಅಂತ ಹೇಳ್ಬಿಟ್ಟು ಅದೇ ಸರ ಶುರು ಮಾಡಿರೋದು. ಅದನ್ನ ನಾವು ಹೇಳ್ತಾ ಇರೋದು. ಪಾಕಿಸ್ತಾನ ಏನ್ ಹೇಳುತ್ತೋ ಕಾಂಗ್ರೆಸ್ ಹಂಗೆ ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆನೂ ಹಂಗೆ ಹೇಳ್ತಾರೆ. ನಾಳೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಪಾಕಿಸ್ತಾನ ಮಾತಾಡಿದ ತಕ್ಷಣ ನೀವು ಬಿಕಾಸ್ ಆಫ್ ನಿಮ್ಮ ಪಾರ್ಟಿ ಮತ್ತು ಐಡಿಯಾಲಜಿಕಲ್ ಡಿಫರೆನ್ಸಸ್ಗೆ ನೀವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡಿದ ತಕ್ಷಣ ನೀವು ಪಾಕಿಸ್ತಾನದವ್ರಾಗ ಹೋಗ್ತೀರಾ? ಯಾವ್ದು ನಾನು ಪಾಕಿಸ್ತಾನದವರು ಅಂತ ಹೇಳಿದೆ. ಪಾಕಿಸ್ತಾನ ಕೊಟ್ಟಂತ ಹೇಳಿಕೆ ರೀತಿನೆಲ್ಲ ಇವರು ಕೊಡ್ತಾರೆ, ಅದು ಅದೇ ಟೈಮಿಂಗ್ ಅಲ್ಲಿ. ದೇಶದ ಆಂತರಿಕ ವಿಚಾರಗಳನ್ನ ಮಾತಾಡುವಾಗ್ಲೂ ಕೂಡ ತಾವು ಪಾಕಿಸ್ತಾನ ವಿಚಾರ ಇಲ್ದೇನೆ ನಿಮ್ಮ ಮಾತು ಅಪೂರ್ಣ ಆಗಲ್ಲ ಅಂದ್ರೆ ಏನ್ ಸರ್? ಅಲ್ಲ, ಇನ್ನೇನ್ ದೇಶಕ್ಕೆ ಥ್ರೆಟ್ ಪಾಕಿಸ್ತಾನ ತಾನೆ. ಅವ್ರು ಕೊಟ್ಟಿರೋ ಥ್ರೆಟ್ ಮಲ್ಲಿಕಾರ್ಜುನ್ ಖರ್ಗೆನೂ ಕೊಟ್ಟಿರೋದು. ಅಲ್ಲ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಪಕ್ಷವನ್ನ ಯಾಕೆ ಹೊಗಳ್ಬೇಕು ಅದನ್ನ ಹೇಳಿ. ಅಲ್ಲ, ಹೊಗಳ್ತಾರೆ. ನಿಮ್ಮ ಐಡಿಯಾಲಜಿಯನ್ನ ಯಾಕೆ ಪ್ರೈಸ್ ಮಾಡ್ಬೇಕು ಅದನ್ನ ಹೇಳಿ. ನಾವ್ ಯಾರನ್ನು ಕೇಳ್ತಾ ಇಲ್ಲ ನಮ್ಮನ್ನ ಪ್ರೈಸ್ ಮಾಡ್ಲಿ ಹೊಗಳಿ ಅಂತ ಹೇಳ್ಬಿಟ್ಟು. ಮಾಡೋದಕ್ಕೆ ಒಂದು ರೀತಿ ಇದೆ, ಗೊತ್ತಾಯ್ತಲ್ಲ? ನೀವು ಬಳಸ್ತಾ ಇರುವಂತಹ ಪದಗಳು ಮತ್ತು ಸಾಮ್ಯತೆ ಮತ್ತು ಹೋಲಿಕೆ ಒಬ್ಬ ಟಾಲೆಸ್ಟ್ ಲೀಡರ್ ಆಗಿ ಬೆಟರ್ ಆಗಿ ಪ್ರೆಸೆಂಟ್ ಮಾಡಬಹುದಾಗಿತ್ತು. ಐ ಡು ಅಗ್ರಿ. ದಟ್ ಡಸಂಟ್ ಮೀನ್ ಈಸ್ ಅ ತಗೊಂಡ್ಬಂದ್ರು. ನಮ್ಮ ಕಾರ್ಯಕರ್ತರು ಇನ್ನು ಮಾತಾಡಕ್ ಶುರು ಮಾಡಿರಲ್ಲ, ಕಾರ್ಯಕ್ರಮಕ್ಕೆ ಮುಂಚೆನೆ ಕರ್ಕೊಂಡು ಅರೆಸ್ಟ್ ಮಾಡಿದ್ರು. ಇವ್ರಿಗೆ ಅಪ್ಲೈ ಆಗಲ್ವಾ? ಅಬ್ದುಲ್ ರಜಾಕ್ ಅವರೇ, ನಾಳೆ ಕಾಂಗ್ರೆಸ್ ಬಗ್ಗೆ ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯ ಬಗ್ಗೆ ಯಾರೋ ತಲೆ ಕೆಟ್ಟವನು ಕೋತಿ ದೇಶದ ಪಾಕಿಸ್ತಾನದವನು ಮಾತಾಡ್ತಾನೆ ಅಂತ ಇಟ್ಕೊಳ್ಳಿ. ಅದೇ ಟೋನ್ ಅಲ್ಲಿ ನಾಳೆ ಮೋದಿ ಅವರು ಮಾತಾಡ್ಬಿಟ್ರೆ ಅವ್ರು ಪಾಕಿಸ್ತಾನ ಏಜೆಂಟ್ ಆಗೋಗ್ತಾರ ಅಥವಾ ಪಾಕಿಸ್ತಾನ ಟೋನ್ ಆಗೋಗುತ್ತಾ ಅಂತ. ಅಂದ್ರೆ ದೇಶದ ಆಂತರಿಕವಾಗಿ ಒಂದು ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ಮತ್ತು ಹೋರಾಟದ ರಣಕಣದಲ್ಲಿ ಹೇಳಿದಂತಹ ಮಾತುಗಳಿಗೂ ಮತ್ತು ಪಾಕಿಸ್ತಾನಕ್ಕೆ ಹೆಂಗ್ ಲಿಂಕ್ ಆಗುತ್ತೆ? ಇಡೀ ದೇಶದಲ್ಲಿ ನೀವು BJP ಕಾರ್ಯಕರ್ತರನ್ನ ನೋಡ್ಕೊಳ್ಳಿ, ನಾಯಕರನ್ನ ನೋಡ್ಕೊಳ್ಳಿ, ವಕ್ತಾರರನ್ನ ನೋಡ್ಕೊಳ್ಳಿ, ಇವರ ಮಾತುಗಳಲ್ಲಿ ಈ 4 ಪದಗಳು ಬಂದಿಲ್ಲ ಅಂದ್ರೆ ಅವರ ಸ್ಪೀಚ್ ಸಂಪೂರ್ಣ ಆಗೋದೇ ಇಲ್ಲ. ಹಿಂದೂ, ಮುಸಲ್ಮಾನ್, ಹಿಂದೂಸ್ತಾನ್, ಪಾಕಿಸ್ತಾನ್, ಯಾವುದೇ ಒಂದು ಹಿಂದೂಸ್ತಾನ್ ಅಂತ ಅನ್ನೋದ್ರಲ್ಲಿ ತಪ್ಪೇನಿದೆ? ಎಂತ ಹಿಂದೂಸ್ತಾನದಲ್ಲಿ ಇದ್ದು ಹಿಂದೂಸ್ತಾನ್ ಹೆಸರನ್ನ ಹಿಂದೂಸ್ತಾನ್ ಪಾಕಿಸ್ತಾನ್ ಮಾಡ್ಬೇಕು. ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಹಿಂಗೆ ಹೇಳಿದ್ರೆ ಓಕೆ, ಬಟ್ ಹಿಂದೂಸ್ತಾನ್ ಅಂತ ಹೇಳ್ಕೊಳಕ್ಕೆ ಅದಕ್ಕೆ ಯಾಕೆ ಇದು ಮಾಡ್ಬೇಕು? ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಹಿಂದೂ ಮುಸ್ಲಿಂ ಮಾಡ್ಲೇಬೇಕು ಇವರು, ಇಲ್ಲ ಹಿಂದೂಸ್ತಾನ್ ಪಾಕಿಸ್ತಾನ್ ಮಾಡ್ಲೇಬೇಕದು. ಯಾವುದೇ ಒಂದಕ್ಕೂ ಮುಸಲ್ಮಾನರ ನೀವು ಪಾಕಿಸ್ತಾನ, ನಾವು ಏನೋ ಒಂದು ಚಾನ್ಸ್ ಅಲ್ಲಿ ಇಲ್ಲಿ ಭಾರತೀಯ ಇದಾಗಿಲ್ಲ. ಇಷ್ಟಪಟ್ಟು ನನ್ನ ದೇಶ ಅಂತ ಇಲ್ಲೇ ಇದ್ದು ಇಲ್ಲೇ ಸಾಯ್ತೀನಿ ಅಂತ ಆಯ್ಕೆ ಅವಕಾಶ ಇತ್ತು ಹೋಗಕ್ಕೆ. ನಾವು ನಮ್ಮ ಪೂರ್ವಜರು ಅದನ್ನ ಧಿಕ್ಕರಿಸಿ ನಮಗೆ ಈ ದೇಶ ಬೇಕು ಅಂತ ಆಯ್ಸ್ಕೊಂಡು ಒಂದು ಬೈ ಚಾಯ್ಸ್ ನಾವಿಲ್ಲಿ ಸಿಟಿಸನ್ಸು, ಬೈ ಚಾನ್ಸ್ ಅಲ್ಲ. ಆದ್ರೆ ಇವರ ರಾಜಕಾರಣಕ್ಕೆ ಇವ್ರು ಏನೇನೋ ಮಾತಾಡ್ತಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿರೋದು ಸರಿ ಇದೆಯಾ? ಪವಿತ್ರ ಖುರಾನಿನ 604 ಪೇಜಸ್ಗಳಲ್ಲಿ ಎಲ್ಲಿಯೂ ಕೂಡ ಯಾರಾದ್ರೂ ನನಗೆ ತಗೊಂಬಂದು ತೋರಿಸ್ಲಿ, ಕೊಲ್ಲಿರಿ ಅಂತಿದೆ ಅಂತ ಹೇಳ್ಬಿಟ್ಟು ಯಾವ್ದ್ರಲ್ಲೂ ಎಲ್ಲೂ ಇಲ್ಲ ಪವಿತ್ರ ಖುರಾನಲ್ಲಿ ಕೊಲ್ರಿ ಅಂತ ಹೇಳ್ಬಿಟ್ಟು. ಅದು ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಾಗಿರ್ಲಿ, ಅದು ಗಿಡ ಮರಗಳಾಗಿರ್ಲಿ, ಅದ್ರ ಬಗ್ಗೆನು ಕೊಲ್ಲಿರಿ ಅಂತ ಪವಿತ್ರ ಖುರಾನಿನ 604 ಪೇಜಸ್ ಅಲ್ಲಿ ಎಲ್ಲೂ ಕೂಡ ಇಲ್ಲ. ಇವರು ಮಾತಾಡಿರೋದು ಏನು ಅಂತ ಹೇಳಿದ್ರೆ ಹದೀಸ್ಗಳಲ್ಲಿದೆ. ನಮ್ಮ ದಿನನಿತ್ಯ ಜೀವನ ನಾವು ಯಾವ ತರ ಮಾಡಬೇಕು ಅನ್ನೋದು ಹದೀಸ್ ಹೇಳ್ಕೊಟ್ಟಿದೆ. ಆ ಹದೀಸಿನಲ್ಲಿ ಒಂದು ಸಹಿ ಮುಸ್ಲಿಂ, ಹದೀಸ್ ಅಂದ್ರೆ ಪವಿತ್ರ ಪ್ರವಾದಿಯವರ ಜೀವನ,
ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ, ಅವ್ರು ಹೆಂಗೆ ಮೊಹಮ್ಮದ್ ಪೈಗಂಬರ್ ನಡ್ಕೊಂಡ್ರು, ಅವರ ನಾವು ಊಟ ಯಾವ ತರ ಮಾಡಬೇಕು, ನೀರು ಯಾವ ತರ ಕೊಡಬೇಕು, ನಾವು ಮದುವೆ ಯಾವ ತರ ಮಾಡ್ಕೋಬೇಕು, ಯಾರಾದ್ರೂ ತೀರೋದ್ರೆ ಅವ್ರಿಗೆ ಯಾವ ತರ ಅಂತಿಮ ಸಂಸ್ಕಾರ ಮಾಡ್ಬೇಕು, ಇದೆಲ್ಲವನ್ನ ಅವರ ಜೀವನದಿಂದ ನಾವು ಕಂಡು ಹಿಡಿದಿರೋದು. ಕುರಾನ್ ನಂತೆಯೇ ಹದೀಸ್ಗಳಿಗೂ ಕೂಡ ನಿಮ್ಮಲ್ಲಿ ತುಂಬಾ ಗೌರವ ಮತ್ತು ಈಕ್ವಲ್ ನಾವು ಅದನ್ನ ಪಾಲಿಸ್ತೀರಾ, ಹೌದಲ್ಲ ಸರ್? 100% ನಮ್ಮ ಜೀವನ ಯಾವ ತರ ನಡಿಬೇಕು ಅಂದ್ರೆ ಅವರು ಹದೀಸಲ್ಲಿ ಯಾವ ತರ ಹೇಳ್ಕೊಟ್ಟಿದ್ದಾರೆ ಅದ್ರ ಪ್ರಕಾರವೇ ಸೊ ನಡಿಬೇಕು. ಹದೀಸಲ್ಲಿ ಹೇಳಿದಾರ ನೀವು ನಮಾಜ್ ಹದೀಸಲ್ಲಿ ಮಾಡ್ಬೇಕಾದ್ರೆ ಏನಾದ್ರೂ ಇದು ಸರ್ಪ ಸಾವು ಬಂದ್ರೆ- ಚೇಳು ಬಂದ್ರೆ ಹಾ. ಮೊದಲನೇ ಪರಿಸ್ಥಿತಿ ಏನು ಅಂದ್ರೆ ಅದನ್ನ ದೂರಪಡಿಸಿ, ಇಲ್ಲ ನೀವು ದೂರ ಆಗ್ಬಿಡಿ. ಕೊಲ್ರಿ ಅಂತ ಕೇಳಿ ಕೇಳಿ ಹೇಳಿದಾರ. ಕೇಳಿ. ಮೊದಲು ಯಾವುದು ಹಾವಿರುತ್ತೋ ಚೇಳಿರುತ್ತೋ ವಿಷ ಒಂದು ಇದಿದ್ರೆ ಅದರಲ್ಲಿ ನೀವು ಅದನ್ನ ದೂರಪಡಿಸಿ, ಇಲ್ಲ ನೀವು ದೂರ ಆಗ್ಬಿಡಿ. ಅನಿವಾರ್ಯ ಅಕಸ್ಮಾತ್ ಪ್ರಾಣ ಹೋಗುವ ಇದ್ದಿದ್ರೆ ಆ ಸಂದರ್ಭದಲ್ಲಿ ಅದನ್ನ ಕೊಂದಾಕಿ. ಯಾಕೆಂದ್ರೆ ಮನುಷ್ಯನ ಪ್ರಾಣ ಮುಖ್ಯ ಇಲ್ಲಿ. ಮನುಷ್ಯನ ಪ್ರಾಣವನ್ನ ಉಳಿಸ್ಕೊಳ್ಳಕ್ಕೆ ನೀವು ಏನ್ ಬೇಕಾದ್ರೂ ಮಾಡ್ಬೇಕು. ಹಾಗಂತ ನಾನು ಅವ್ರು ಹೇಳಿರೋದನ್ನ ನಾನು ಇಲ್ಲ ಅಂತಾನೂ ಹೇಳಲ್ಲ. ವಿಷದ ಏನೇ ಅದಿದ್ದಿರಲಿ ಅದಕ್ಕೆ ನಾವು ದೂರ ಇಡಬೇಕು. ಇವಾಗ ದೇಶದಲ್ಲಿ ನೀವು ಎತ್ತು ನೋಡ್ಕೊಳ್ಳಿ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತ, ಬಿಕಾಸ್ ಸರ್ ನಾನು ಹೇಳೋದು ಯಾಕೆ ಅಂತಂದ್ರೆ, ಈಗ ನೀವು ಯಾವುದೇ ವಿಷಯ ತಗೊಳ್ಳಿ, ಅದು ಬಂದು ಅರೈವ್ ಆಗೋದು ಹಿಂದೂ ಮುಸಲ್ಮಾನರ ವಿಚಾರದಲ್ಲಿ. ನೀವು ಒಂದು ಸಾಮೂಹಿಕವಾದಂತಹ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ನೀವು ಮುಸಲ್ಮಾನರ ನಮಾಜ್ ವಿಚಾರವನ್ನ ಹೋಲಿಕೆಯಾಗಿ ಇಟ್ಟುಕೊಂಡು ನೀವು BJPಗೂ ಮತ್ತು RSSಗೂ ಓಟ್ ಹಾಕ್ಬೇಡಿ ಅಂತ ಹೇಳೋದಿದೆಯಲ್ಲ ಸರ್, ಅಲ್ಲೇ ಪ್ರಾಬ್ಲಮ್ ಶುರುವಾಗೋದು. ಯಾರೇ ಇವಲ್ಲಿ ಇರ್ಲಿ, ಹಿಂದೂಗಳು ಅದಕ್ಕ- ಮುಸಲ್ಮಾನಗಳು ಎಲ್ಲರಿಗೂ ನೀವು ಅದಕ್ಕ- ಓಟ್ ಹಾಕ್ಬೇಡಿ ಅಂತ ಹೇಳಿದ್ರೆ ಓಕೆ, ಅದಕ್ಕ ನಮಾಜ್ ಮಾಡುವಾಗ ಹಿಂಗ್ ಹೇಳಿದ್ದಾರೆ, ಹಂಗಾಗಿ ನೀವು ಆ ಸಾಮ್ಯತೆ. ಯಾರೇ ಇರ್ಲಿ, ಅದು ಓವೈಸಿನೇ ಆಗಿರ್ಲಿ, ರಾಜಕಾರಣಿಗಳು ಈ ಪವಿತ್ರ ಕುರಾನಿನ ಉಲ್ಲೇಖ ಮಾಡಿ ಮತ ಕೇಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನಾನು ಕೇಳ್ತೀನಿ. ಇತಿಹಾಸ ಹೇಳಿ, ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಇತಿಹಾಸ ಎತ್ಬಿಟ್ಟು ಅದ್ರ ಹೇಳಿ ಈ ಥರ ನಡೆದಿತ್ತು, ಈ ಥರ ನಡೆದಿತ್ತು, ನಿಮ್ಮ ಮೇಲೆ ಈ ಥರ ದೌರ್ಜನ್ಯ ನಡೆದಿತ್ತು ಹೇಳಿ. 1992 ರೈಟ್ಸು, 1993 ಬಾಬ್ರಿ ಮಸೀದಿ ರೈಟ್ಸು, ಗುಜರಾತ್ ರೈಟ್ಸು, ಒಡಿಶಾ ರೈಟ್ಸು, ಮಾಲೆಗಾಂವ್ ಬ್ಲಾಸ್ಟು, ಇದನ್ನೆಲ್ಲ ಒಂದು ಲಿಸ್ಟೇ ಇದೆ. ಮುಜಫರ್ನಗರ್ ರೈಟ್ಸು, ಮಂಗಳೂರಲ್ಲಿ ಮಾಡಿದ್ದು, ಮುಸಲ್ಮಾನರ ವಿರುದ್ಧ ಅವರು ವ್ಯಾಪಾರ ಮಾಡಬಾರ್ದು ಅಂತ ಹೇಳಿದ್ದು, ಇದರಲ್ಲೆಲ್ಲ RSS ಪಾತ್ರ ಇದ್ದೇ ಇದೆ. ಪ್ರತಿಯೊಂದರಲ್ಲೂ ಬಜರಂಗಳ, VHP, RSS ಇವರೆಲ್ಲ ಮಾಡಿರೋದು ಏನು? ಚರ್ಚ್ ಮೇಲೆ ಅಟ್ಯಾಕ್ಗಳು ಎಲ್ಲೆಲ್ಲಿ ನಡೆದಿಲ್ಲ? ಒಡಿಶಾದಲ್ಲಿ ನಡೆದಿಲ್ವಾ? ಕರ್ನಾಟಕದಲ್ಲಿ ನಡೆದಿಲ್ಲ? ದಯವಿಟ್ಟು ನೀವು ಮಾತಾಡಿದಾಗ ನಾನು ಮಾತಾಡಿಲ್ಲ, ನಾನು ಮಾತಾಡೋಕೆ ಅವಕಾಶ ಕೊಡಿ. ಮುಂದೆ ನೀವು ಆಯ್ತಾಯ್ತು, ಹೇಳಿ ಸರ್. ಬೋಧ ಮಾಬ್ ಲಿಂಚಿಂಗ್ ಸರ್, ಬೋಧ ಸೈಟ್ಸ್ ಇದೆ, ಎರಡು ಕೈ ತಟ್ಟಿದ್ರೇನೆ ಚಪ್ಪಾಳೆ. So, ಹೇಳ್ಬಿಡ್ಲಿ, ಹಾ, ನನ್ನ ಮೂಲಭೂತವಾದಿಗಳು ಆ ಕಡೆನೂ ಇದಾರೆ, ಈ ಕಡೆನೂ ಇದಾರೆ. ನಾನು ಹೇಳ್ತಿರೋದು ಮಾಬ್ ಲಿಂಚಿಂಗ್ ಎಷ್ಟು ಮಟ್ಟಿಗೆ ನ್ಯಾಯ ಆಯ್ತು, ಏನ್ ಮಾಡಿದ್ರಿ, ಇದೆಲ್ಲ ಬಿಟ್ಟಾಕಿ ಇವತ್ತು ಈ ಬಿಜೆಪಿನವರು ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರ ಮೇಲೆ. ನಾನು ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ. ಇದೇ ಹಿಮಂತ ಬಿಸ್ವಾ ಶರ್ಮಾ ಒಂದು ಗನ್ನನ್ನು ಹಿಡ್ಕೊಂಡು ಒಬ್ಬ ಮುಸಲ್ಮಾನನ್ನ ತೋರಿಸಿ ಟಾರ್ಗೆಟ್ ಮಾಡಿ ಶೂಟ್ ಮಾಡುವ ಒಂದು ವಿಡಿಯೋನ ತನ್ನ ಇದ್ರ ಮೇಲೆ ಹಾಕ್ತಾನೆ. ನಾನು ಹಾಕ್ತಾರೆ ಅಂತ ಹೇಳ್ತಿಲ್ಲ, ಹಾಕ್ತಾನೆ ಅಂತ ಹೇಳಿದ್ರೆ ಅವ್ನು ಯಾವ ತರ ಮನುಷ್ಯ? ಆ ನೀಚನಿಗೆ ನೀವು ಏನು ಅವನ ಮೇಲೆ ಕ್ರಮ ತಗೊಂಡ್ರಿ? ಮಲ್ಲಿಕಾರ್ಜುನ್ ಪಾಗಲ್ ಆದ್ಮಿ ನಾನು ಹೇಳ್ತಿರೋದು ಅಷ್ಟೇ ಅಲ್ಲ. ಮುಸಲ್ಮಾನರು ರಿಕ್ಷಾ ಓಡಿಸ್ಕೊಂಡು ಬಂದಾಗ ನಿಮ್ಗೆ 5 ರೂಪಾಯಿ ಅದರ ಮೀಟರ್ ಆಗಿದೆ, ನೀವು 3 ರೂಪಾಯಿ ಕೊಡ್ರಿ ಅಂತ ಹೇಳ್ತಾನಲ್ಲ, ಅದಕ್ಕೆ ಏನ್ರಿ ನೀವು ಅದ್ರ ಮೇಲೆ ಇದು ಮಾಡಿ? ಅದು ಕಾನ್ಸ್ಟಿಟ್ಯೂಷನಲ್ ಓತ್ ತಗೊಂಡು ಈಶ್ವರ್ಗೆ ನಾಮ್ ಪೇ ಮೇ ಶಪಥ್ ಲೇತಾವ್ ಎತ್ ನೋಡಿ ಅವರ ಇದು ಪ್ರಮಾಣ ವಚನ ಅವರು ಸ್ವೀಕರಿಸಿರೋದನ್ನ. ಈಶ್ವರ್ಗೆ ನಾಮ್ ಪೇ ಶಪಥ್ ಲೇತಾವ್, ನಾನು ತಾರತಮ್ಯ ಮಾಡಲ್ಲ ಅಂತ. ಯಾವುದೇ ದ್ವೇಷಗಳಿಲ್ಲದ, ಹಾ, ದ್ವೇಷ ಇಲ್ಲದ, ಯಾರಿಗೂ ತಾರತಮ್ಯ ಇಲ್ಲದ ಅಂತ ಹೇಳ್ಬಿಟ್ಟು ಇವರು ಶಪಥ್ ತಗೊಂಡಿದಾರಲ್ಲ. ಆ ಈಶ್ವರನಿಗೆ ಮೋಸ ಮಾಡ್ತಿದ್ದಾರೆ ಇವ್ರನ್ನ ಓಡಿಸಿ ಅಂತ ಹೇಳಿ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ ಕರೆಕ್ಟ್ ಅಂತೀರಾ? 100% ಕರೆಕ್ಟ್ ಅಂತ ಹೇಳ್ತೀನಿ. ಕುರಾನಿನ ಉಲ್ಲೇಖ ಬೇಡ ಅಲ್ಲಿ ಕುರಾನಿನ ಉಲ್ಲೇಖ ಬೇಡ. ನಿಮ್ಮ ಧರ್ಮದಲ್ಲಿ ಏನಿದೆ, ಏನಾದ್ರು ಒಂದು ವಿಷಂದರ ಇದಿದ್ರೆ ಅದರಿಂದ ನೀವು ದೂರ ಆಗಿ ಹಂಗೇನಿದ್ರೆ ಸರಿಗಿತ್ತು. ಅದೇ ಇವರು ಡೈರೆಕ್ಟ್ ಆಗಿ ಹೇಳಿದ್ರಲ್ಲ, ಇಸ್ಕೋ ಮಾರು ಅಂತ, ಅದು ತಪ್ಪು. ಅದಕ್ಕೆ ಅವರು ಕ್ಷಮಾಪಣೆ ಕೇಳಿದ್ದಾರೆ, ನಾನು ನೋಡಿದ್ದೀನಿ, ದಟ್ ಈಸ್ ಫೈನ್. ಬಟ್ ಹೇಳಿರೋ ಮಾತಲ್ಲಿ ಏನು ಭಿನ್ನಪ್ರಾಯ ಇಲ್ಲ. ಎಸ್ ಭಾಸ್ಕರನ್ ಸರ್ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆರವರು ನಿನ್ನೆ ಮೊನ್ನೆ ಪಾಲಿಟಿಕ್ಸ್ಗೆ ಬಂದವರಲ್ಲ. ಈಸ್ ಎ ಸೀಸನ್ಡ್ ಪಾಲಿಟಿಷಿಯನ್. ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಲಿಸ್ಟ್ ತೊಗೊಂಡ್ರೆ SM ಕೃಷ್ಣ, ದೇವೇಗೌಡರು, ಆ ಲಿಸ್ಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ. ಒಂದು ಗ್ರಾಮ ಪಂಚಾಯಿತಿ ಸದಸ್ಯನ ಲೆವೆಲ್ಗೆ ಅಥವಾ ಒಂದು ಕಾರ್ಪೊರೇಟರ್ ಲೆವೆಲ್ಗೆ ಹೋಗಿ ಈ ರೀತಿ ಇಷ್ಟು ದೊಡ್ಡದಾದಂಥ ಒಂದು ಮಾತನ್ನು ಅವರು ಹೇಳಬಾರ್ದಾಗಿತ್ತು. ನನಗನ್ನಿಸ್ತಾ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಹೆಸರಿನಲ್ಲಿ ಅವರು ರಾಜಕೀಯ ಮಾಡ್ತಿದ್ದಾರಾ, ಅಥವಾ ಆಲ್ ಇಂಡಿಯಾ ಮಜ್ಲಿಸೆ ಇತ್ತೆಹಾದುಲ್ ಮುಸ್ಲಿಮೀನ್ AIMIM ಈ ಮುಸ್ಲಿಂ ಲೀಗ್ ಹೆಸರಿನಲ್ಲಿ ಅವರು ನನ್ಗೆ ಹೇಳೋದು, ನೀವು ಬಿಜೆಪಿಯನ್ನ RSS ನ ವಿರೋಧಿಸಿದ ಮಾತ್ರಕ್ಕೆ ಅವ್ರು ಮುಸಲ್ಮಾನರು ಯಾಕೆ ಆಗ್ಬೇಕು?
ಇಡೀ ರಾಜ್ಯದಲ್ಲಿ ಸರ್ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದಾರೆ ಅಭೂತಪೂರ್ವವಾದಂತ ಬಹುಮತದೊಂದಿಗೆ. ಇನ್ಫ್ಯಾಕ್ಟ್ ಹಿಂದೂಗಳು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಸೊ ಬಿಜೆಪಿಯನ್ನ ಮತ್ತು RSS ಅನ್ನ ತಿರಸ್ಕರಿಸಿದ ಮಾತ್ರಕ್ಕೆ ಮತದಾರರೆಲ್ಲರೂ ಕೂಡ ಮುಸಲ್ಮಾನ ಪ್ರತಿನಿಧಿಗಳಾಗೋಗ್ತಾರಾ? ನಾನು ಹೇಳ್ತಾ ಇರೋದೇನು ಅಂದ್ರೆ, ನೀವು ಕ್ಯಾಚ್ ಮಾಡ್ತಾ ಇಲ್ಲ ಪಾಯಿಂಟ್ ನ. ಎಲೆಕ್ಷನ್ ನ ಫೈಟ್ ಮಾಡೋದಕ್ಕೆ ಅದಕ್ಕೊಂದಷ್ಟು ಅಳತೆಗೋಲು ಮಾನದಂಡಗಳಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಪೊಲೀಸಿಂಗ್, ಎಜುಕೇಶನ್ ಪಾಲಿಸಿ, ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಏನು ಬೆನಿಫಿಟ್ ಕೊಟ್ಟಿದ್ದೀರಾ ಇದನ್ನೆಲ್ಲ ಮಾತಾಡಬೇಕಿತ್ತು. ಈಗ ಕೇರಳದಲ್ಲಿ ಅವ್ರು ಯಾಕೆ ಮತ್ತು ಅಸ್ಸಾಂನಲ್ಲಿ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಅಸ್ಸಾಂನಲ್ಲಿ ಅವರು 2ನೇ ಸಾರಿ ಮುಖ್ಯಮಂತ್ರಿ ಆಗೋದು. ಕೇರಳದಲ್ಲಿ ಏನಾಗೋಗಿದೆ, ಕಮ್ಯುನಿಸ್ಟ್ ಪಾರ್ಟಿಯವರು 2ನೇ ಸಾರಿ ಅವರು ಅಧಿಕಾರಕ್ಕೆ ಬಂದರು. ಇನ್ನು ಅಧಿಕಾರಕ್ಕೆ ಬರೋದು ಯಾವ ರೀತಿ, ಮುಸ್ಲಿಮರ ಓಟು ಕಾಂಗ್ರೆಸ್ಸಿಗೆ ಬೇಕೇ ಬೇಕು. ಅದಕ್ಕೆ ಏನು ಮಾಡಿದರು, ಕುರಾನಿನ ಹೆಸರಿನಲ್ಲಿ ಇವರು ಓಟನ್ನು ಕೇಳಕ್ಕೆ ಹೋದರು. ನೋಡಿ, ನಾನು ಹೇಳ್ತೀನಿ, ನಾನು BJP ಇರಲಿ, ಶಿವಸೇನೆ ಇರಲಿ, ಭಗವದ್ಗೀತೆ ಮತ್ತು ಮಹಾಭಾರತ ರಾಮಾಯಣದ ಹೆಸರಿನಲ್ಲಿ ಓಟನ್ನ ಕೇಳಬಾರದು. ಒಂದು ನಿಮಿಷ ನೋಡಿ, ಇದೇ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ನಾವು ಕಟ್ಟಕ್ಕೆ ಹೋದಾಗ ಅದು ಸುಪ್ರೀಂ ಕೋರ್ಟಿಂದ ಅಸ್ತು ಅಂತ ಹೇಳಿ ನಾವು ಕಟ್ಟಿದಾಗ್ಲೂ ಈಗಲೂ ಅದಕ್ಕೆ ಪೊಲಿಟಿಕಲ್ ಬಣ್ಣನ ಕಾಂಗ್ರೆಸ್ ಪಾರ್ಟಿ ಮತ್ತು ಬೇರೆ ಎಡಪಂಕ್ತಿಯರು ಬಳಿತಿದ್ದಾರೆ. ನಾನು ಹೇಳೋದು, ರಾಮ ಮಂದಿರ ನಿರ್ಮಾಣ ಬಿಜೆಪಿಯ ಅಜೆಂಡಾ. ಇಡೀ ಜೀವನ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ರಥಯಾತ್ರೆ ಮಾಡಿದ್ರು. ಸುಪ್ರೀಂ ಕೋರ್ಟ್ ಓಕೆ ಅಂತ ಅಡ್ವಾಣಿ ಅವರ ನೇತೃತ್ವದಲ್ಲಿ. ಒಂದ್ ನಿಮಿಷ ಸರ್, ಅಡ್ವಾಣಿ ಅವರು ಅದಾದ್ಮೇಲೆ ದಟ್ ಇಸ್ ನೆಕ್ಸ್ಟ್ ಪ್ರಾಸೆಸ್. ಒಂದ್ ನಿಮಿಷ, ಅಡ್ವಾಣಿ ಅವರು ಇಡೀ ರಾಷ್ಟ್ರದಾದ್ಯಂತ ರಥಯಾತ್ರೆ ಮಾಡಿದ್ರು. ಅದು ತಪ್ಪಿಲ್ಲ, ಆದ್ರೆ ಕುರಾನ್ ಹೆಸರಲ್ಲಿ ಮತ ಕೇಳೋದು ತಪ್ಪು. ನೀವು ರಾಮನ ಹೆಸರಿನಲ್ಲಿ ಈಗ ಸರ್, ಈಗ ನಾನು ರಾಮ ಮತ್ತು ಕುರಾನ್ ದಟ್ ಇಸ್ ನಾಟ್, ನೀವ್ ಹೇಳ್ತಿದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ರಾಮನ ಹೆಸರಿನಲ್ಲಿ ಮತ ಕೇಳಬಹುದು, ಆದ್ರೆ ಕುರಾನ್ ನ ಹೆಸರಲ್ಲಿ ಮತ ಕೇಳಿದ್ರೆ ಮಾತ್ರ ಅದು ತಪ್ಪು ಅಂತ ಹೆಂಗೆ ಜಸ್ಟಿಫೈ ಮಾಡ್ತೀರಿ? ನೋಡಿ, ರಾಮನ ಹೆಸರಿನಲ್ಲಿ ವೋಟ್ ಕೇಳೋದು ಬೇರೆ, ಕುರಾನ್ ಅಲ್ಲಿ ಈ ತರ ಇದೆ ಅಂತ ಹೇಳಿ RSS ಅವ್ರನ್ನ BJP ಅವ್ರನ್ನ ಒಡೆದು ಸಾಯಿಸು ಅಂತ ಹೇಳೋದಕ್ಕೆ ಡಿಫರೆನ್ಸ್ ತುಂಬಾ ಇದೆ. ಒಡೆದು ಸಾಯಿಸಿ ಅಲ್ಲ, ಮತ ಹಾಕಬೇಡಿ. ಅದು ಎಲ್ಲ ವಿಷ ಸರ್ಪಗಳು ಇವರು ಅವ್ರನ್ನ ಕೊಲ್ಲಿ ಅಂತ ಹೇಳಿದ್ರೆ ಅದರ ಅರ್ಥ ಏನು? ನೋಡಿ, ಯಾಕೆ ನನಗೆ ಬೇಜಾರಾಗ್ತಾ ಇದೆ, ಭಯ ಆಗ್ತಾ ಇದೆ ಅಂದ್ರೆ, ಕೇರಳ ಒಂದೇ ರಾಜ್ಯ ಕಳೆದ 15 ವರ್ಷಗಳಲ್ಲಿ 39 RSS ಕಾರ್ಯಕರ್ತರು ಕೊಲೆಯಾಗಿದ್ದಾರೆ. ನಿಮ್ಮ ಸ್ಟೇಟ್ಮೆಂಟ್ ಇಂದ ಇನ್ನಷ್ಟು ಕೊಲೆಗಳು ಆಗಲ್ಲ ಅಂತ ಏನ್ ಗ್ಯಾರಂಟಿ? ಐ ಡು ಅಗ್ರಿ. ಇದನ್ನ ನಾನು ಕೇಳ್ತಾ ಇದ್ದೇನೆ. ಐ ಡು ಅಗ್ರಿ. ಯಾಕಂದ್ರೆ ಹೌದು ಸರ್, ಹೌದು. ಒಂದು ಸೆಂಟೆನ್ಸ್ ನಮ್ಮ ದೇಶದಲ್ಲಿರುವ ಅಷ್ಟೂ ರಾಜ್ಯಗಳ ಪೈಕಿ ಪೊಲಿಟಿಕಲ್ ಮರ್ಡರ್ಸ್ ಆಗ್ತಾ ಇರೋದೇ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ. ಅಲ್ಲಿನ ಜನಗಳ ಮನಸ್ಥಿತಿ ಬೇರೆ. ಅಂದ್ರೆ ಒಂಥರ ಲೇಬರ್ ಕ್ಲಾಸ್ ಜನ ಜಾಸ್ತಿ ಇರ್ತಾರೆ, ಹೇಳಿದ್ದನ್ನ ಬೇಗ ತಗೊಂಡ್ಬಿಡ್ತಾರೆ ಅವರು. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತರ ನೀವು ಕೂಡ ಅನ್ಎಜುಕೇಟೆಡ್ ಅನ್ನೋದು, ಲೇಬರ್ ಕ್ಲಾಸ್ ಅನ್ನೋದು. ನೋಡಿ, ಲೇಬರ್ ಕ್ಲಾಸ್ಗೂ ಅನ್ಎಜುಕೇಟೆಡ್ಗೂ ವ್ಯತ್ಯಾಸ ಇದೆ. ಲೇಬರ್ ಕ್ಲಾಸ್ಗೂ ಅನ್ಎಜುಕೇಟೆಡ್ಗೂ ವ್ಯತ್ಯಾಸ ಇದೆ. ಲೇಬರ್ ಕ್ಲಾಸ್ ಅಲ್ಲಿ ಓದ್ದವರು ಇರ್ತಾರೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅನ್ಎಜುಕೇಟೆಡ್ಸ್ ಅಂದ್ರೆ ಸರ್, ಶೈಕ್ಷಣಿಕವಾಗಿ ಹೇಳ್ದೇ ಇರಬಹುದು ಅವರು. ನೀವು ಎಜುಕೇಟೆಡ್ ಆದರೂ ಕೂಡ ಸತ್ಯ ಸಂಗತಿಗಳನ್ನು ತಿಳಿದುಕೊಳ್ಳದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡದೆ, ನೀವು ಒಂದು ರೀತಿ ಮತಾಂಧರಾಗಿ ಅಥವಾ ಅಂಧಭಕ್ತರಾಗಿ ಅಂತನೂ ಕೂಡ ಕಾಂಗ್ರೆಸ್ ಅವ್ರು ಭಾಳ ಸಾರಿ ಹೇಳಿದ್ ನಾನು ಕೇಳಿಸ್ಕೊಂಡಿದ್ದೀನಿ. ಆಲ್ ರೈಟ್, ಎಸ್. ಸೂರ್ಯಮುಕುಂದರಾಜ್ ಅವರೇ, ಡೆಫಿನೆಟ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು BJP ಬೈಬಾರ್ದ, RSS ಬೈಬಾರ್ದ, ಯಾರು ಬೈಬೇಡಿ ಅಂತ ಹೇಳಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ ಅನ್ನ BJP ಹೀನಾಮಾನಯವಾಗಿ ಹೆಂಗೆ ಬೇಕೋ ಹಂಗೆ ಬೈದಿದೆ. ಇವನ್ ಸೋನಿಯಾ ಗಾಂಧಿ ಅವ್ರನ್ನ ಬಾರ್ ಗರ್ಲು, ಬಾರ್ ಡ್ಯಾನ್ಸರು ಅಂತ ಅಂದಿದೆ. ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು, ಚಿಪ್ಪು, ಕಪ್ಪು ಎಲ್ಲ ಹೇಳಿದ್ದಾರೆ. ಸೊ ಈ ಥರ ಅವಮಾನಗಳು ಅಥವಾ ಪಕ್ಷಗಳನ್ನು ಅಥವಾ ಸಂಘಟನೆಗಳನ್ನು ಟೀಕೆ ಮಾಡೋದು, ಅದು ಐಡಿಯಾಲಜಿಕಲಿ ಎರಡೂ ಪಕ್ಷಗಳು ನೀವು ಮಾಡ್ತಾ ಇರ್ತೀರಿ. ಅದರಲ್ಲಿ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ. ಆದರೆ ಬಳಸಿರುವಂತಹ ಸಾಮ್ಯತೆ ಮತ್ತು ಹೋಲಿಕೆ ಮತ್ತು ಅದರ ಮುಂದುವರಿದ ಭಾಗವಾಗಿ ನೀವು ಕೊಲ್ಲಿ, ನೀವು ಬಿಡಬೇಡಿ, ನೀವು ಸಾಯಿಸಿ ಅಂತ ಹೇಳಿರೋದು ಎಲ್ಲೋ ಒಂದು ಕಡೆ ಇದು ಯಾವ ರೀತಿಯಾದಂತಹ ಒಂದು ಪ್ರಪಗಾಂಡ ಇದು ಅಂತ ಅಲ್ಲ, ಇದು ಬಿಜೆಪಿಯ ಪ್ರಪಗಾಂಡ ಅಷ್ಟೇ. ಕಾಂಗ್ರೆಸ್ನ ನಾಯಕರುಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರುಗಳಾಗಿರ್ಬೋದು, ಇವತ್ತವರೆಗೂ ಒಂದು ಚರ್ಚ್ ಮೇಲೆ ದಾಳಿ ಮಾಡಿರೋದು ತೋರಿಸಿ, ಒಂದು ದೇವಸ್ಥಾನದ ಮೇಲೆ ದಾಳಿ ಮಾಡಿರೋದು ತೋರಿಸಿ, ಇಲ್ಲ ಯಾವ್ದಾದ್ರು ಗೌರಿ ಲಂಕೇಶ್ ತರ ಪತ್ರಕರ್ತೆಯನ್ನ ಹತ್ಯೆ ಮಾಡಿರೋಂಥದ್ದು ತೋರಿಸಿ, ಕಲಬುರ್ಗಿ ಅಂತ ಚಿಂತಕನನ್ನ ಹತ್ಯೆ ಮಾಡಿರೋಂಥದ್ದು ತೋರಿಸಿ, ಮಹಾತ್ಮ ಗಾಂಧೀಜಿಯನ್ನ ಹತ್ಯೆ ಮಾಡಿರೋಂಥದ್ದು ತೋರಿಸಿ. ಇವತ್ತು ಯಾರೂ ಕೂಡ ಹತ್ಯಾ ರಾಜಕಾರಣದಲ್ಲಿ ಕಾಂಗ್ರೆಸ್ನವರಿಲ್ಲ. ಅಹಿಂಸೆಯ ಮಾರ್ಗದಲ್ಲಿ ಕಾಂಗ್ರೆಸ್ ನಡೀತಾ ಇದೆ. ಇವತ್ತು ಇವ್ರು ಮಾಡ್ಕೊಂಡ್ ಬಂದಿದ್ದಾರಲ್ಲ, ಇವತ್ತು ನಮ್ಮ ರಾಜ್ಯದಲ್ಲಿ ಈಶ್ವರಪ್ಪ ನಾಲ್ಗೆ ಕತ್ತರಿಸಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇರಳನ ಸೊಮಾಲಿಯಾ ಹೋಲಿಸ್ತಾರೆ.
ಶೋಭಾ ಕರಂದ್ಲಾಜೆ ಅವರು ತಮಿಳ್ನಾಡುನ ಭಯೋತ್ಪಾದಕರು ಅಂತ ಹೇಳ್ತಾರೆ. ಆಮೇಲೆ ಅನಂತ್ ಕುಮಾರ್ ಹೆಗಡೆ 4 ಜನ ಬಂದು ನಾಯಿಗಳ ಥರ ಕಾಲ್ಚಕ್ರಕ್ಕೆ ಏನು ಕಾರಿನ ಚಕ್ರಕ್ಕೆ ಸಿಕ್ಕಿ ಸಾಯ್ತಾರೆ. ಇಲ್ಲಿರುವಂಥ ದಲಿತರ ಬಗ್ಗೆ, SC STಗಳ ಬಗ್ಗೆ, OBCಗಳ ಬಗ್ಗೆ ಏನೇನು ಮಾತಾಡಿದ್ದಾರೆ, ಸಂವಿಧಾನದ ಬಗ್ಗೆ ಏನೇನು ಮಾತಾಡಿದ್ದಾರೆ, ಎಷ್ಟು ದಾಳಿಗಳನ್ನ ಮಾಡಿದ್ದಾರೆ, ಎಷ್ಟು ಜನ ಮುಸಲ್ಮಾನರನ್ನ ಗೋಹತ್ಯೆ ಮೇಲ್ಗಡೆ ಜಸ್ಟಿಫಿಕೇಶನ್ ಅಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟು ಹೋಲಿಕೆ, ನೀವು ಹೋಲಿಕೆ ಕೊಲ್ಲಿ ಅಂತ ಹೇಳಿರೋ ತಪ್ಪು ಇರ್ಬೋದು, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಖರ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಇನ್ಕ್ಲೂಡಿಂಗ್ ಖರ್ಗೆ ಅವ್ರ ಫ್ಯಾಮಿಲಿ, ಅವರ ಬಾಲ್ಯದಲ್ಲೇ ಕೂಡ ಅವರ ಏನು ರಜಾಕರ್ ಮೂವ್ಮೆಂಟಲ್ಲಿ ಅವ್ರ ಇಡೀ ಕುಟುಂಬನೇ ಹತ್ಯೆ ಆಗಿದೆ. ಆ ಹತ್ಯೆ ರಾಜಕಾರಣವನ್ನು ನೋಡ್ಕೊಂಡು ಬಂದಿರೋವಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತೂ ಕೂಡ ಹಿಂಸೆಯನ್ನ ಪ್ರಚೋದನೆ ಮಾಡೋದಾಗಿರ್ಬೋದು ಅಥವಾ ಹಿಂಸೆಯನ್ನ ಪ್ರಮೋಟ್ ಮಾಡುವಂಥದ್ದಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಲ್ಲ. ಸೊ ಇವತ್ತು ಅವ್ರು ಕೊಟ್ಟಿರುವಂಥ ಮೆಟಾಫರ್, ಒಂದು ಮೆಟಾಫರ್ ಏನಿರ್ಬೋದು ಇವತ್ತು ಅಲ್ಲ, ಇವತ್ತು ನೋಡಿ ನಮ್ಮಲ್ಲಿ ಇರುವಂತ ಅಹಂಕಾರವನ್ನ ಕೊಲ್ಲಿ ಅಂತ ಹೇಳ್ಬೋದು, ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನ ಕೊಂದ್ಕೊಳ್ಳಿ ಅಂತ ಹೇಳ್ಬೋದು. ಇವತ್ತು ಈ ರಾಜ್ಯದ ಈ ದೇಶದ ಕೆಟ್ಟ ಗುಣ ಅಂದ್ರೆ ಇದೆ. RSS ಮತ್ತೆ ಇವತ್ತು ನಮ್ಮೂರು ತುಮಕೂರು. ಇವತ್ತು ಈ ಕೊಲ್ಲಿ ಅನ್ನೋ ಒಂದು ಪ್ರಮೇಯ ಏನಿದೆ ಅದನ್ನ ಏನ್ ಮೆಟಾಫರ್ ಕೊಟ್ಟಿದ್ದಾರೆ ಇವತ್ತು RSS ನ ಗಾಂಧೀಜಿ ಅವ್ರನ್ನ ನೀವು ಕಾಂಗ್ರೆಸ್ ಅವರು ಬರೀ ನಮಾಜು, ಬರೀ ಕುರಾನು, ಬರೀ ಇದನ್ನೇ ಯಾಕೆ ಕೊಟ್ ಮಾಡ್ತೀರಾ? ದೇವಸ್ಥಾನಕ್ಕೆ ಹೋಗಿದ್ದಾರೆ, ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಧರ್ಮಸ್ಥಳಕ್ಕೆಲ್ಲ ಹೋಲಿಕೆ ನೀವು ಹೋಲಿಕೆ ಪಾಪ ಇಡೀ ಪ್ರಪಂಚದಲ್ಲಿ ಮತ್ತು ದೇಶದಲ್ಲಿ ಮುಸಲ್ಮಾನರ ವಿಚಾರದಲ್ಲಿ ಒಂದು ಭಾವನೆಯನ್ನ ಬಿತ್ತಲಾಗಿದೆ. ಆ ಭಾವನೆ ಹೇಗಿದೆ ಅಂದ್ರೆ ಅವರಿಗೆ ಒಂದು ರೀತಿ ಅವ್ರು ಈಗಲೂ ಕೂಡ ಡಿಸ್ಕ್ರಿಮಿನೇಷನ್ ಅಥವಾ ಕೀಳರಿಮೆಯಿಂದ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೊಡೆಯೋದು, ಕೊಲ್ಲೋದು, ಭಯೋತ್ಪಾದಕರು ಈ ತರ. ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ಭಯೋತ್ಪಾದಕರು, ಸೊ ಈ ತರ ಅವರನ್ನ ಒಂದು ವಿಧದಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ BJP ಮತ್ತು RSS. ಅಂತದ್ರಲ್ಲಿ ನೀವು ಕೂಡ ನಮಾಜ್ ಹೇಳುತ್ತೆ, ಕೊಲ್ಬೇಕು ಅಂತ ಹೇಳುತ್ತೆ, ಹಂಗಾಗಿ ನೀವು ಕೊಲ್ಲಿ ಅಂತ ನೀವು ಆ ಹೋಲಿಕೆ ಕೊಡೋದು ಇದು ಪ್ರೋ ಮುಸಲ್ಮಾನ್ಸ್ ಅಲ್ಲ, ಇದು ಮುಸಲ್ಮಾನರನ್ನ ಇನ್ನಷ್ಟು ಇದು ಮಾಡೋದು ಅವ್ರನ್ನ. ನೋಡಿ, ನಾವು ಸೈದ್ಧಾಂತಿಕವಾಗಿ ಕೊಲ್ಲಿ ಅಂತ ಹೇಳ್ತೀವಿ. ಕೊಲ್ಲಿ ಅಂತ ಅದನ್ನ ಬಿಟ್ಬಿಟ್ಟು ನಮಾಜ್ ಮಾಡ್ಬೇಕಾದ್ರೆ ಸರ್ಪ ಬಂದ್ರೆ ಸರ್ಪನ ನಮಾಜ್ ಬಿಟ್ಬಿಟ್ಟು ಸರ್ಪನ ಕೊಲ್ಲಿ ಅಂತ ಹೇಳ್ತೆ ಕುರಾನ್. ಹಂಗೆ ನೀವು ಕೂಡ BJP RSS ನ ಕೊಲ್ಲಿ ಅಂತ ಅಂದ್ರೆ ಇವತ್ತು ಅದೇ RSS ನಲ್ಲಿದ್ದಂತ ಅದೇ BJP ನಲ್ಲಿದ್ದಂತ ಮಹೇಂದ್ರ ಕುಮಾರ್ ಅವ್ರು ಬದಲಾವಣೆ ಆದ್ರು. ಈದ್ಗಾ ಸಿದ್ಧಾಂತ ಅಂತ ಒಂದು ಪುಸ್ತಕ ತಗೊಂಡ್ಬಂದ್ರು. ಅವ್ರು ಎಷ್ಟೆಷ್ಟು ದಾಳಿಗಳನ್ನ ಮಾಡಿದ್ರು, 42 ಚರ್ಚ್ಗಳ ಮೇಲೆ ದಾಳಿ ಮಾಡಿ 50 ದಿವಸ ಜೈಲಲ್ಲಿ ಇದ್ದಂತ ಮಹೇಂದ್ರ ಕುಮಾರ್ ಬದಲಾವಣೆ ಆದ್ರು. ಸೊ ಆ ತರ ಬದಲಾವಣೆಗಳು ಆಗ್ಬೇಕು. ಆ ಬದಲಾವಣೆಗಳು ಆಗ್ಲಿ ಅಂತ ನಾವು ಹೇಳ್ತಾ ಇರೋದೇ ಹೊರತು ನೀವು ದಾಳಿಗಳು ಕೊಲ್ಲಿಯನ್ನ ಹೋಲಿಕೆ ನೀವು ತಪ್ಪು. ಸಾಧ್ವಿ ಪ್ರಜ್ಞಾ ಸಿಂಗ್ BJPಯ ಸಂಸದೆ. ಮಹಾತ್ಮ ಗಾಂಧೀಜಿ ಅವರ ಫೋಟೋಗೆ ಗನ್ನಲ್ಲಿ ಶೂಟ್ ಮಾಡ್ತಾರೆ, ಏರ್ ಗನ್ನಲ್ಲಿ. ಆ ತರದ್ದು ಇವತ್ತಿಗೂ ಈ ಸಿದ್ಧಾಂತವನ್ನು ಒಪ್ಕೊಳ್ತಾರೆ ಅವರು. ಇದೇ ತೇಜಸ್ವಿ ಸೂರ್ಯ ಮುಸಲ್ಮಾನ ಮಹಿಳೆಯರ ಬಗ್ಗೆ, ಅರಬ್ನ ಮುಸಲ್ಮಾನ ಮಹಿಳೆಯರ ಬಗ್ಗೆ ಏನಂತ ಟ್ವೀಟ್ ಮಾಡ್ತಾರೆ. ಆಮೇಲೆ ಇದೇ ರಮೇಶ್ ಬಿದೂರಿ JDS ನಲ್ಲಿದ್ದಂತಹ ಡ್ಯಾನಿಶ್ ಅಲಿ ಅವರು BSPಯಿಂದ ರಾಜ್ಯಸಭಾ ಮೆಂಬರ್, ಅವ್ರನ್ನ ಇದ್ರೊಳಗಡೆ ಅಸೆಂಬ್ಲಿ ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಬಡವ, ರಾಸ್ಕಲ್, ಆಮೇಲೆ ಮುಲ್ಲಾ, ಆತಂಕವಾದಿ ಈ ತರದ್ದು ಪದಗಳನ್ನ ಪಾರ್ಲಿಮೆಂಟ್ ಒಳಗಡೆ ಬಳಸ್ತಾರೆ. ನೂಪುರ್ ಶರ್ಮಾ ಅಂತ ಒಬ್ಬರು ಇವರ ವಕ್ತಾರರು ಇದರಲ್ಲಿ ಓಪನ್ ಡಿಬೇಟ್ ಅಲ್ಲಿ PV ಡಿಬೇಟ್ಗಳಲ್ಲಿ ಮುಸಲ್ಮಾನ ಪ್ರವಾದಿಗಳನ್ನ ಯಾವ ರೀತಿ ಅವಮಾನ ಮಾಡ್ತಾರೆ. ಇಡೀ ಕೊಲ್ಲುವ ಸಿದ್ಧಾಂತ ಮತ್ತೆ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವಂತ ಸಿದ್ಧಾಂತ, ಹಿಂದೂಗಳನ್ನು ಕೊಲ್ಲುವಂತ ಸಿದ್ಧಾಂತ ಇರೋದು ಇವರಲ್ಲಿ. ಮಹಾತ್ಮ ಗಾಂಧೀಜಿ ಅಂತ ಹಿಂದೂವನ್ನ ಕೊಂದವರು ಇವರು. ಸೊ ಈ ತರದ್ದು ಕೊಲ್ಲುವಂತ ಸಿದ್ಧಾಂತವನ್ನ ನಾವು ವಿರೋಧ ಮಾಡ್ತೀವಿ. ಈಗ ಈ ಸೆಲೆಕ್ಟಿವ್ ಆರ್ಗ್ಯುಮೆಂಟ್ ಅನ್ನೋದು ಇದಕ್ಕೇನೇನೆ. ಶಾಂತಿ ಬಯಸ್ತೀವಿ ನಾವು, ನಮ್ಮ ಪಕ್ಷದವರು, ನಮ್ಮ ನಾಯಕರು ಏನೂ ಮಾಡಲ್ಲ ಅಂತ ಹೇಳಿದ್ರು. ನೋಡಿ, ಪಟ್ಟಿ ಕೊಡ್ತೀನಿ. ಇದೇ ಕಾಶ್ಮೀರಿ ಪಂಡಿತರನ್ನ ಹೀನಾಯವಾಗಿ ಸಾಯಿಸಿದಂತ ಯಾಸೀನ್ ಮಲಿಕ್ನ ಕರ್ಕೊಂಬಂದು ಶೇಕ್ ಹ್ಯಾಂಡ್ ಮಾಡಿದವರು ಕಾಂಗ್ರೆಸ್ನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್. ಜೇನು ಒಳಗಡೆ ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅಂದವ್ರ ಪರವಾಗಿ ನಿಂತ್ಕೊಂಡವರು ಕಾಂಗ್ರೆಸ್ನವರು. ನೆಕ್ಸ್ಟ್ ಈಶಾನ್ಯ ಭಾರತಕ್ಕೆ ಕನೆಕ್ಟ್ ಮಾಡುವಂತ ಚಿಕನ್ ನೆಕ್ ನ ಕಟ್ ಮಾಡ್ತೀನಿ ಅಂತ ಹೇಳಿದಂತ ಶಾಬಿ ಇಮಾಮ್ ಪರವಾಗಿ ನಿಂತ್ಕೊಂಡವ್ರು ಕಾಂಗ್ರೆಸ್ನವರು. ಪ್ರಿಯಾಂಕಾ ಖರ್ಗೆ ರೀಸೆಂಟ್ ಆಗಿ ಟ್ವೀಟ್ ಮಾಡಿದ್ದಾರೆ ಅವ್ರ ಸಪೋರ್ಟ್ ಆಗಿ. ನೆಕ್ಸ್ಟ್ ದೇಶದ್ರೋಹಿ ಸಂಘಟನೆ PF ಮೇಲಿದ್ದಂತ ಕೇಸ್ಗಳನ್ನ ವಿಡ್ರಾ ಮಾಡಿಕೊಂಡವರು ಕಾಂಗ್ರೆಸ್ನವರು. ಸಲ್ಮಾ ರಶೀದ್ ಇವತ್ತು BJP ಸೇರ್ಕೊಂಡಿದ್ದಾರೆ. ಕೇಳಿಸ್ಕೋಬೇಕಪ್ಪ, ಕೇಳಿಸ್ಕೋಬೇಕು. ಕಾಂಗ್ರೆಸ್ ನಾಯಕರು ಯಾರೋ ಇಲ್ಲ ಅಂತಂದ್ರು. ಇದೇ DJ ಹಳ್ಳಿ KG ಹಳ್ಳಿಗೆ ಬೆಂಕಿ ಇಟ್ಟಂತ ಹಿಂದೆ ಇದ್ದಿದ್ ಯಾರು? ಇದೇ ಕಾಂಗ್ರೆಸ್
ಮಾಜಿ ನಿಮ್ಮ ಮೇಯರ್ ಬಿಜೆಪಿ ಸಂಪತ್ ರಾಜ್ ಸದಸ್ಯ ಟ್ವೀಟ್ ಮಾಡಿದ್ದು ಸಂಪತ್ ಕೇಳಿಸ್ಕೋಬೇಕು ರಾಜ್ ಇವಾಗ ಅವರಲ್ಲ. ಅಷ್ಟೇ. ಪಟ್ಟಿ ಸಂಪತ್ ಓದ್ತಾ ರಾಜ್ ಇದ್ರೆ ಅವ್ರನ್ನ ಕೇಳಿಸ್ಕೋಬೇಕು. ಬಲಿಪಶು ಮಾಡಿದ್ದೀರಾ ನೀವು ನೆಕ್ಸ್ಟ್ ಅದ್ರಲ್ಲಿ. ಉದಯಗಿರಿ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಾಗ ಅವ್ರ ಪರ ವಕಾಲತ್ ಹಾಕ್ಸ್ಕೊಂಡವ್ರು ಯಾರು? ಇವತ್ತು ಇದೇ SDPI ಕಾಂಗ್ರೆಸ್ನ ಹೊರಡ್ತಾ ಮೈಸೂರು ಇದ್ದೀರಲ್ಲ, ಕ್ಯಾಂಡಿಡೇಟ್. ನೀವೇ ಮಾಡಿರೋದು. ನೆಕ್ಸ್ಟ್ ದಾವಣಗೆರೆನಲ್ಲಿ SDPI ಜೊತೆ Next ಹೋಗಿದ್ದಾರೆ, ಮೇಡಮ್. ಅವಾಗ ನೆನಪಾಗ್ಲಿಲ್ವಾ ಮೇಡಮ್, ನಿಮ್ಗೆ? I would like to remind you. I would like to remind you. ಕೇಳಿಸ್ಕೊಂಡ್ರೆ ಇಲ್ಲ ಆಗಲ್ಲ ಆಗಲ್ಲ ಇಲ್ಲ ಆಗಲ್ಲ ಕೇಳಿಸ್ಕೋಬೇಕು. ಕಾಶ್ಮೀರು Next. ಎಕ್ಸಾಂಪಲ್ ಕೊಡೋರು ಮೇಡಮ್, ಮೆಹಬೂಬಾ last one. ಮುಫ್ತಿ ಜೊತೆ ಕೈ ಜೋಡಿಸಿ ಸರ್ಕಾರ ರಚಿಸಿದ ಯಾವ ಪಕ್ಷ? ಮೇಡಮ್ ಲಾಸ್ಟ್ ಒನ್. ಇದು ಬಿಜೆಪಿ. ಅದು ಪರವಾಗಿಲ್ಲ, ಕೋವಿಡ್ ನೀವು ಟೈಮ್ ಮಾಡಿದ್ರೆ ಚಮತ್ಕಾರ. ಬೇರೆಯವ್ರು ಮಾಡಿದ್ರೆ ಕೋವಿಡ್ ಟೈಮ್ ಅಲ್ಲಿ ಇದೇ ಪಾದಯಾತ್ರೆ ಕೇಳಿಸ್ಕೊಂಡ್ರೆ ರಜಾಕ್ ಅಹಮದ್ ನಾನು ಮಧ್ಯಮ ಆಗ್ತೀನಿ ಮೇಡಮ್. ಅಲ್ಲೇ ಇರೋದು ಭಾರತೀಯ ಬಿಜೆಪಿ. ನಾನು ಮಧ್ಯಮ ಆಗ್ತೀನಿ ಕೇಳಿದ ಅಷ್ಟೇ. ಕೈಲಾರ ಹಾಕಿದ್ದು ಕೇಳಿಸ್ಕೊಳ್ಳಿ. ಯಾವ ಪಕ್ಷದಲ್ಲಿದ್ದಾರೆ? ನೆಕ್ಸ್ಟ್ ಇದೇ ಕೋವಿಡ್ ಟೈಮ್ ಅಲ್ಲಿ ಪಾದರಾಯನ್ಪುರದಲ್ಲಿ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂತ ಗಾಂಜಾ ಗಿರಾಕಿಗಳನ್ನ ಜೈಲಿಂದ ವಾಪಸ್ ಕರ್ಕೊಂಡ್ಬಂದು ರೆಡ್ ಕಾರ್ಪೆಟ್ ಹಾಕಿ 2,000 ರೂಪಾಯಿ ದುಡ್ಡು ಕೊಟ್ಟಿದ್ದೆ ಜಮೀರ್ ಖಾನ್. ಪಕ್ಷದಲ್ಲೇ ಇರೋದು. ಇದೇ ಜಮೀರ್ ಅಹಮದ್ ಖಾನ್. ಮಂಡಪಲ್ಲಿ ಹೂ ಯಾರು ಹಾಕಿ ಸ್ಟೇಜ್ ಮೇಲೆ ದೊಡ್ಡ ಕೂರ್ಸಿದ್ರಲ್ಲ? ಪಟ್ಟಿನ ಕೊಲೆ ಮಾಡ್ದವ್ರನ್ನ. ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು, ಅತ್ಯಾಚಾರ ಮಾಡ್ದಂಥವ್ರನ್ನ, ದೇವಸ್ಥಾನಗಳ ಗುಜರಾತ್ ಕಲ್ತುರೋದು, ಅತ್ಯಾಚಾರ ಮಾಡ್ದಂಥವ್ರನ್ನ ಗಣೇಶ ಮೆರವಣಿಗೆ ಮೇಲೆ ನೀವು ಮೆರವಣಿಗೆ ಕಲ್ತುರೋದು, ಮಾಡ್ಕೊಂಡು ಕರ್ಕೊಂಡ್ಬಂದ್ರಿ. ಇದ್ಯಾವುದು ನೆನಪಾಗಲ್ಲಪ್ಪ ಅವ್ರಿಗೆ. ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದ ಆರೋಪಿಗಳು ಇದ್ಯಾವುದು ಗಲಾಟೆ ಅಲ್ಲ, ಇದ್ಯಾವುದು ಓಲೈಕೆ ಅಲ್ಲ. ಮೋಹನ್ ವಿಶ್ವರೇ ಅವ್ರು ಹೇಳಿದ್ದು ಎಲ್ಲ ಒಂದ್ ನಿಮಿಷ, ಶುರುವಾಗ್ಬಿಡುತ್ತೆ. ಅವ್ರು ಹೇಳಿದ್ದು ಕಾಂಗ್ರೆಸ್ನ ಕಾರ್ಯಕರ್ತರು ಯಾರಾದರೂ ಚರ್ಚ್ಗಳ ಮೇಲೆ ದಾಳಿ, ದೇವಸ್ಥಾನಗಳ ಮೇಲೆ ದಾಳಿ, ಮುಸಲ್ಮಾನರ ಮೇಲೆ ದಾಳಿ ಮತ್ತು ಇನ್ನೊಬ್ಬರನ್ನ ಹತ್ಯೆ ಮಾಡುವಂತಹ ಒಂದ್ ಪ್ರಕರಣ ಹೇಳಿ. 10,000 ಜನ ಅಂದ್ರೆ ಧರ್ಮಾಧಾರಿತವಾಗಿ ಹತ್ಯೆಗಳನ್ನ ಮಾಡೋದು 10,000 ಜನ ಸಿಕ್ಕರ್ನ ಕೊಂದ್ರಲ್ಲ ನಾವು ಅದನ್ನ 1984 ಅಲ್ಲಿ. ಕೊಂದಿಲ್ಲ. ಅದನ್ನು ಹೇಳ್ಬೇಕು ಅವರು. ನೀವು ಮಾಡಿರುವಂತ ಅದನ್ನು ಹೇಳ್ಬೇಕು ಅವರು. ಹೇಳಲ್ಲ ಅವರು. ರಾಮ ಮಂದಿರ ರಾಜಕಾರಣದಲ್ಲಿ ನೀವು ಒಂದ್ ಮಾಡಿರುವಂತ ನಿಮಿಷ ಭಾಸ್ಕರನ್ ಅವರೇ, ಮೋಹನ್ ಅವರೇ, ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ಹೇಳಿ, ನಾವು ಈಗ ನಮ್ಮ ಸಂಘಟನೆಗಳಾಗ್ಲಿ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ RSS ಮತ್ತು BJPಯ ಹಲವಾರು ನಾಯಕರುಗಳು ಧರ್ಮದ ಆಧಾರದ ಮೇಲೆ ಮಾಬ್ ಲಿಂಚಿಂಗ್ ಮಾಡೋದಾಗ್ಲಿ ಅಥವಾ ಧರ್ಮಾಧಾರಿತವಾಗಿ ಕೆಲವು ಕಮ್ಯುನಿಟಿಗಳ ಮೇಲೆ ಅಥವಾ ಚರ್ಚ್ಗಳ ಮೇಲೆ ಅಥವಾ ಮಸೀದಿಗಳ ಮೇಲೆ ಅಥವಾ ಇದ್ರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡಿದಂಥ ಪ್ರಕರಣಗಳನ್ನು ತೋರಿಸಿ ಯಾಕೆ BJP ಮತ್ತು RSS ಸಂಘಟನೆಗಳಿಂದ ಪ್ರೇರಿತವಾದಂತಹ ಯುವಕರು ಇದನ್ನ ಮಾಡ್ತಾರೆ ಅನ್ನೋದು ಅವ್ರ ಪ್ರಶ್ನೆ. ಅಲ್ಲ, ನಾನು ಇವಾಗ ಇಷ್ಟು ದೊಡ್ಡ ಲಿಸ್ಟ್ ಕೊಟ್ಟಲ್ಲ, ಈ ಲಿಸ್ಟ್ ಇದ್ರ ಜೊತೆಗೆ ಹಿಂದೂ ಕಾರ್ಯಕರ್ತಗಳ ಕೊಲೆ ಆಯ್ತಲ್ಲ, ಎಲ್ಲಿ ಶಿವಾಜಿನಗರದಲ್ಲಿ ರುದ್ರೇಶ್ ಆಗ್ಬೋದು, ಕಾಂಗ್ರೆಸ್ ಕೋಡಬಂದಲ್ಲಿ ಅಲ್ಲ, ಕುಪ್ಪಣ್ಣ ಅವ್ರು ಆಗ್ಬೋದು. ಹೇಳ್ತಿರೋದು ಕಾಂಗ್ರೆಸ್ ಅವ್ರ ವಿಚಾರ. ಕಾಂಗ್ರೆಸ್ supporters ಏ. ಒಂದ್ ನಿಮಿಷ, ಅವ್ರು ಹೇಳ್ತಿರೋದು ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳಿ. ಮತ್ತಂದ್ರೆ BJP ಕಾರ್ಯಕರ್ತರು ಯಾರು ಅಂತ ಹೇಳಕ್ಕೆ? ಅವ್ರು ಹೇಳ್ತಿರೋದು BJP ಕಾರ್ಯಕರ್ತರು ಯಾರು ಚರ್ಚ್ ಮೇಲೆ ದಾಳಿ ಮಾಡಿದ್ದು ಯಾರು? ಯಾರು? ಗೌರಿ ಲಂಕೇಶ್ ಹತ್ಯೆ ಮಾಡಿದವ್ರನ್ನ ಬಿಜೆಪಿ ಸಂಸದ ಕರ್ಕೊಂಡು ಯಾರು ಬರ್ತಾರೆ. ಹೇಳ್ರಿ? ನಾನು ಬಿಜೆಪಿ ಹೇಳಲ್ಲ. ಸಂಸದನ ಜೊತೆಗೆ ex-mayor, ಬಿಜೆಪಿ ಸಂಸದನ ಜೊತೆಗೆ ಗೌರಿ ಲಂಕೇಶ್ ಹತ್ಯೆ ಯಾರು ಪ್ರತಾಪ್ ಸಿಂಹ ಕರ್ಕೊಂಡೋಗಿ ಗೌರಿ ಲಂಕೇಶ್ ಹತ್ಯೆ ಮಾಡ್ತಾರೆ. ಮಹೇಂದ್ರ ಕುಮಾರ್ ಎಲ್ಲಿದ್ರು ಕೇಳಿ. ಮಹೇಂದ್ರ ಕುಮಾರ್ ಎಲ್ಲಿದ್ರು? ಮಹೇಂದ್ರ ಕುಮಾರ್ ಎಲ್ಲಿದ್ರು? ದಾಳಿ ಮಾಡಿದಾಗ ಎಲ್ಲಿದ್ರು? ಎಲ್ಲಿದ್ರು? ವಿತ್ ಡ್ಯೂ ರೆಸ್ಪೆಕ್ಟ್, ಮಹೇಂದ್ರ ಕುಮಾರ್ ಅವರು ಇವಾಗ ನಮ್ಮ ಜೊತೆ ಇಲ್ಲ. ಬಟ್ ಮಹೇಂದ್ರ ಕುಮಾರ್ ಅವರು ಪಕ್ಕಾ ಹಿಂದುತ್ವವಾದಿ, ಪಕ್ಕಾ BJP, ಪಕ್ಕಾ ಬಜರಂಗ ದಳ. ನಾನು ಅವರು ಬಜರಂಗ ದಳದಲ್ಲಿ ಇದ್ದಾಗಲೂ ಕೂಡ ಅವ್ರ ಜೊತೆ ನಾನು ಇದೇ ರೀತಿ ನಿಲ್ಲಿಸಿ ಅವ್ರ ಜೊತೆ ನಾನು ಕಾರ್ಯಕ್ರಮಗಳನ್ನು ನಡೆಸಿದ್ದೀನಿ. ಅದಾದ ಮೇಲೆ ಅವ್ರಿಗಾದಂಥ ಅನ್ಯಾಯಕ್ಕೆ ಸಿಡಿದೆದ್ದು ಅಲ್ಲಿನ ತತ್ವ ಸಿದ್ಧಾಂತಗಳನ್ನು ವಿರೋಧಿಸುವಾಗಲೂ ಕೂಡ ನಾನು ಅವ್ರ ಜೊತೆ ಕಾರ್ಯಕ್ರಮ ಮಾಡಿದ್ದೀನಿ. ಸೊ ಹಾಗಂತ ಮಹೇಂದ್ರ ಕುಮಾರ್ ಒಬ್ರು ಹೊರಗಡೆ ಬಂದದ್ದನ್ನ ನೀವು ಮುಂದೆ ಇಟ್ಕೊಂಡು ಈ ಕೋಟ್ಯಂತರ ಕಾರ್ಯಕರ್ತರಿದ್ದಾರೆ, ಕೋಟ್ಯಂತರ ಸಂಘದ ಸದಸ್ಯರಿದ್ದಾರೆ. ನೀವು 2-3 ಪ್ರಕರಣ ಹೇಳಿ, ಕೋಟ್ಯಂತರ ಸದಸ್ಯರು ಇನ್ನೂ ಅಲ್ಲೇ ಇದ್ದಾರಲ್ಲ. ಅವರು ಸೂರ್ಯ ಮುಖಂದರಾಜ್ ಅವರೇ, ಕೋಟ್ಯಂತರ ಸದಸ್ಯರುಗಳು ಸಂಘ ಪರಿವಾರದ ಸದಸ್ಯರಾಗಿದ್ದಾರಲ್ಲ. ಸೊ ಅದಕ್ಕೇನೆ ಹೇಳ್ತೀರಿ ಅವ್ರನ್ನ ಅಟ್ರಾಕ್ಟ್ ಮಾಡಿರೋದೇನು? ಅವ್ರು ಯಾಕೆ ಅದ್ರಲ್ಲಿ ಇದ್ದಾರೆ? ಯಾಕಿದ್ದಾರೆ? ಪಾಕಿಸ್ತಾನದ ಬಗ್ಗೆ ಹೇಳ್ತಾರಲ್ಲ, ಡೊನಾಲ್ಡ್ ಟ್ರಂಪ್ ಬಗ್ಗೆ ಹೇಳ್ತಾರಲ್ಲ. ಈಗ ಅದೇ ಡೊನಾಲ್ಡ್ ಟ್ರಂಪ್ USA ನಲ್ಲಿ ಇರುವಂತ ಒಂದು ಸಂಸ್ಥೆ ಹೇಳುತ್ತೆ RSS ನ ಬ್ಯಾನ್ ಮಾಡಬೇಕು. ಕಾಂಗ್ರೆಸ್ ಅಲ್ಲಿ G18 ಯಾಕೆ ಬ್ಯಾನ್ ಮಾಡಬೇಕು ಅಂತ ಹೇಳುತ್ತೆ? ಎಲ್ಲಾ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಸುಮಾರು ವರ್ಷದಿಂದ ಇದ್ದವರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಟೈಮ್ ಅಲ್ಲಿ ಇದ್ದವರು, ಅವರೆಲ್ಲರೂ ಯಾಕೆ ಇವತ್ತು ಕಾಂಗ್ರೆಸ್ ಬಿಟ್ಟು ಆಚೆ ಬಂದ್ರು? ನೀವು ಒಂದು ಇಡಿ ರೈಡ್, ಐಟಿ ರೈಡ್, ಇಡಿ ಐಟಿ ಭಯೋತ್ಪಾದಕರ ರೈಡ್, ಇಡಿ ಐಟಿ ರೈಡ್ ಅಂತ ಇದ್ದಾರೆ. ಆಲ್ ರೈಟ್, ಆಯ್ತು ಭಾಸ್ಕರನ್ ಅವರು. ನೋಡಿ, ಒಬ್ಬ ವ್ಯಕ್ತಿ ಒಂದು ಸಂಘಟನೆಯನ್ನು ಒಂದು ಪಕ್ಷವನ್ನ ಬಿಟ್ರೆ ಅವನಿಗೆ ಏನೋ ಒಂದು ಐಡಿಯಾಲಜಿಕಲ್ ಡಿಫರೆನ್ಸ್ ಆಗಿರ್ಬೋದು ಅಥವಾ ಪರ್ಸನಲ್ ಆಗಿ ಏನೋ ಮನಸ್ಸಿಗೆ ನೋವಾಗಿರ್ಬೋದು. ಆ ರೀತಿ ತಗೊಳಕ್ ಹೋಯ್ತು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಅತ್ಯಂತ ಶ್ರೇಷ್ಠ ನಾಯಕ ಅಂತ ಒಬ್ಬರನ್ನು ಹೇಳ್ತೀನಿ, ಪ್ರಣಬ್ ಮುಖರ್ಜಿ ಅವರು. ಅವರು ನಾಗ್ಪುರದಲ್ಲಿ ನಡೆದಂತಹ
ಸಂಘ ಶಿಕ್ಷಾ ವರ್ಗಕ್ಕೆ ಹೋಗಿ ಆ ಫಂಕ್ಷನನ್ನು ಅವ್ರು ಅಟೆಂಡ್ ಮಾಡಿದ್ರು. ಇಡೀ ಕಾಂಗ್ರೆಸ್ನವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸರಿ, ಇಲ್ಲ ನಾನು ಹೋಗ್ತೀನಿ, ಅದು ಸಂಘ ಅನ್ನೋದು ಅದೊಂದು ರಾಷ್ಟ್ರಭಕ್ತ ಸಂಘಟನೆ. ಅದು ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ಅವ್ರು ಹೇಳಿದ್ದಾರೆ, ಸುಮ್ಮನೆ ರೀ. ಅಲ್ಲ ರಾಷ್ಟ್ರಭಕ್ತರು ಅಂತ ಹೇಳಿ ರಾಷ್ಟ್ರಭಕ್ತ ಸಂಘಟನೆ ಅಂತ ಹೇಳಿದೆ. ಕಾರ್ಯಕ್ರಮಕ್ಕೆ ಒಂದ್ ನಿಮಿಷ, ಅದು ರಾಷ್ಟ್ರಭಕ್ತರನ್ನು ಒಳಗೊಂಡಂತ ಸಂಘಟನೆ, ಜಗತ್ತಿನ ಅತಿ ದೊಡ್ಡ ಸೋಷಿಯಲ್ ಮತ್ತು ಕಲ್ಚರಲ್ ಆರ್ಗನೈಸೇಷನ್. ನಾನು ಹೋಗ್ತೀನಿ, ನಾನು ಪ್ರೆಸಿಡೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಹೋಗಿದ್ದಂತ ಒಂದೇ ಕಾರಣಕ್ಕೆ ಅವರು ರಾಷ್ಟ್ರದ ಅಧ್ಯಕ್ಷರಾಗಿದ್ದಾಗ, ಒಂದ್ ನಿಮಿಷ, ಅವರು ರಾಷ್ಟ್ರಪತಿಗಳಾಗಿದ್ದಾಗ ಪ್ರೆಸ್ ರಿಲೀಸ್ ಕೊಡದೇನೆ 2 ಕುಖ್ಯಾತ ಟೆರರಿಸ್ಟ್ಗಳನ್ನ ನೇಣು ಹಾಕಿದ್ರು. ಅವರು ಸತ್ತಾಗ ಕಾಂಗ್ರೆಸ್ನವರು ಅವರ ಪಾರ್ಥಿವ ಶರೀರಕ್ಕೂ ಬಂದು ಅವರು ನಮನ ಮಾಡಲಿಲ್ಲ. ತಿಳ್ಕೊಳ್ಳಿ ಇವ್ರ ಪಕ್ಷ ಎಂತದ್ದು ಅಂತ. ಒಂದ್ ನಿಮಿಷ, ಅರ್ಧ ಸತ್ಯ ಅರ್ಧ ಸುಳ್ಳು, ಅರ್ಧ ಸತ್ಯ ಅರ್ಧ ಸುಳ್ಳು. ಒಂದ್ ನಿಮಿಷ, ಲೆಟ್ ಅಸ್ ಮೂವ್ ಫಾರ್ವರ್ಡ್, ಲೆಟ್ ಅಸ್ ಮೂವ್ ಫಾರ್ವರ್ಡ್. ಎಕ್ಸಾಂಪಲ್ ಆಡ್ ಮಾಡ್ತೀನಿ. ಅವ್ರು ಬಿಟ್ರೆ ಈಗ PV ನರಸಿಂಹರಾವ್ ಸತ್ತಾಗ ಅವ್ರ ಪಾರ್ಥಿವ ಶರೀರನ AICC ಕಚೇರಿ ಒಳಗಡೆ ತಗೊಂಡೋಗಿಲ್ಲ ಅವರು. AICC ಕಚೇರಿ ಒಳಗಡೆ ತಗೊಂಡೋಗಿಲ್ಲ ಅವರು PV ನರಸಿಂಹರಾವ್ ಪಾರ್ಥಿವ ಶರೀರನ. ಗೊತ್ತಾಯ್ತಲ್ಲ, ಅಂತ ಕಿರಾತಕರು ಕಾಂಗ್ರೆಸ್ನವರು, ಅಂತ ಹುಟ್ಟು ಕಿರಾತಕರು ಕಾಂಗ್ರೆಸ್ ಅವರು. ಅಲ್ಲ, ಪಾಕಿಸ್ತಾನದಲ್ಲಿ ಜಿನ್ನಾ ಹೊಗಳು ಬಿಟ್ರು ಅಂತ ಅಲ್ಲ, ಬೇಡಾದವ್ರನ್ನ ಅವರು ಬೇಡಾದವ್ರನ್ನ ಮಾರ್ಗದರ್ಶಕ ಮಂಡಳಿಗಾದ್ರೂ ಹಾಕಿ ಕೂರಿಸ್ತಾರ, ನಿರಾಶ್ರಿತರ ತಾಣ ತರ. ನೀವು ಅದಾದ್ರೂ ಮಾಡ್ಬೇಕು ತಾನೆ, ಅದನ್ನು ಮಾಡದೆ ನೀವು ಏನು ಮಾಡದೆ ಇದ್ರೆ ಪ್ರದೀಪ್ ಈಶ್ವರ್ ಅವರು, ಪ್ರದೀಪ್ ಈಶ್ವರ್ ಅವರು ಅಲ್ಲ ರೀ, ಆ ಸಂಘಟನೆ ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ, ಅದ್ರ ಪರವಾಗಿ ಇಷ್ಟೆಲ್ಲಾ ದೊಡ್ಡದಾಗ ಓಲಾಡ್ತಾರೆ. ಪೋಸ್ಟ್ ರಿಜಿಸ್ಟರ್ ಮಾಡಕ್ ಹೇಳ್ರಿ ಆ ಸಂಘಟನೆನ ಅಂತ ಹೇಳ್ತಾ ಇದಾರೆ. ಅಲ್ಲ, ಅವ್ರ ಕಾಲೇಜ್ ಫಸ್ಟ್ ರಿಜಿಸ್ಟರ್ ಮಾಡಕ್ ಹೇಳಿ, ಬರ್ತಾ ಇದೆ ಎಲ್ಲಾ ಕಡೆ ಟಿವಿನಲ್ಲಿ. ಒಂದ್ ನಿಮಿಷ, ಅಲ್ಲ ಅವ್ರ ಕಾಲೇಜ್ ಲೆವೆಲ್ಗೆ RSS ನ ತಂದ್ಬಿಟ್ರ ನೀವು? ನಾನು ಹೇಳೋದು ಅವ್ರ ಲೆವೆಲ್ಗೆ RSS ಅಂತ ಒಂದು ಮಹಾನ್ ಸಂಘಟನೆ, ಕೋಟ್ಯಂತರ ಸದಸ್ಯರು ಇರುವಂತಹ ಒಂದು ಅತಿ ದೊಡ್ಡ ಸಂಘಟನೆಯನ್ನ ಒಂದು ಪರಿಶ್ರಮ ಕಾಲೇಜಿಗೆ ಹೋಲಿಸಿ ಮಾತಾಡೋದು, ಅದು ನೀವು RSS ಮಾಡೋ ಅವಮಾನ ಅಲ್ಲ. RSS ಅಂತ ಒಂದು ದೊಡ್ಡ ಸಂಘಟನೆ ಅಲ್ಲ, ಅವ್ರು ರಿಜಿಸ್ಟರ್ ಆಗಿಲ್ವಲ್ಲ, ರಿಜಿಸ್ಟ್ರೇಷನ್ ಆಗಿದ್ರೆ ಒಂದು ಐಡಿ ಕಾರ್ಡ್, ಪ್ಯಾನ್ ಕಾರ್ಡ್, RSS ಅಂತ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲಿದೆ? ತಡ್ರಿ ಸರ್, RSS ಅಂತ ಒಂದು ದೊಡ್ಡ ಸಂಘಟನೆ ಬಗ್ಗೆ ಇದು ಯಾವ್ದೋ ಒಂದು ಸಣ್ಣ ಪರಿಶ್ರಮ ಅಕಾಡೆಮಿ ಓನರ್ ಮಾತಾಡೋದು ಅಷ್ಟೇ, ಅದು ಚಿಲ್ಲರೆ ಕೆಲಸ ಅಲ್ಲ. ಅದು ಚಿಲ್ಲರೆ ಕೆಲಸ. RSS ಜನರಿಂದ ಆಯ್ಕೆಯಾದಂತ ಜನಪ್ರತಿನಿಧಿ, ಜನರಿಂದ ಆಯ್ಕೆಯಾದಂತ ಜನಪ್ರತಿನಿಧಿ ಅವರು. ಜನಪ್ರತಿನಿಧಿ ಅವರು ನಮ್ ತರ ಏನೋ ಕೇಳ್ತಿದ್ದಾರೆ, ಆ ತರ ನೂರಾರು MLAಗಳಿದ್ದಾರೆ. ಎಷ್ಟೊಂದು ಸಂಘಟನೆಗಳನ್ನ ನೀವು ಫಾರಿನ್ ಫಂಡಿಂಗ್ ಅನ್ನ ಬ್ಲಾಕ್ ಮಾಡಿದ್ರಿ, ಎಲ್ಲಿಂದ ನಿಮಗೆ ಫಂಡಿಂಗ್ ಬರ್ತಾ ಇದೆ, ಅದು ಯಾರು ತೋರಿಸ್ಕೊಳ್ಳಲ್ವಾ? ಕೇಳ್ತಿರೋ ಪ್ರಶ್ನೆ ಬ್ರಾಕೆಟ್ ಅಲ್ಲಿ ಬರಲ್ಲ. ಯಾವುದು ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಎಲ್ಲೂ ಇಲ್ಲ. ಹಾಕಿ ಕೇಸು, ಹಾಕ್ರಿ ಕೇಸು. ನನಗೆ ಇರುವಂತ ಒಂದು ಪ್ರಶ್ನೆ ಏನಂತಂದ್ರೆ, ಬಹಳ ವರ್ಷಗಳಿಂದ ಇದನ್ನ ನಾನು ಕೇಳ್ತಾನೆ ಇದ್ದೀನಿ RSS ವಿಚಾರದಲ್ಲಿ. ಯಾಕೆ ಈ ಸಂಘಟನೆ ರಿಜಿಸ್ಟರ್ಡ್ ಇಲ್ಲ, ಯಾಕೆ ಈ ಸಂಘಟನೆ ರಿಜಿಸ್ಟರ್ಡ್ ಇಲ್ಲ ಅಂತ ಪ್ರತಿ ವರ್ಷ ಮೋಹನ್ ವಿಶ್ವ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಹೌದು, ಇಷ್ಟು ದೊಡ್ಡ ಸಂಘಟನೆ, ಇಷ್ಟು ದೊಡ್ಡ ಕೋಟಿ ಸದಸ್ಯರಿರುವಂತಹ ಅತಿ ದೊಡ್ಡ ಸಂಘಟನೆ, ಈ ಸಂಘಟನೆ ಯಾಕೆ ಅಧಿಕೃತವಾಗಿ ರಿಜಿಸ್ಟರ್ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಬಹಳ ದಶಕಗಳಿಂದ ಕೇಳಿ ಬರ್ತಾ ಇದೆ. ಆದ್ರೂ ಕೂಡ ಯಾಕೆ ರಿಜಿಸ್ಟರ್ ಮಾಡಿಸ್ತೆ? ಏನ್ ರಿಜಿಸ್ಟರ್ ಮಾಡಿಸೋದು ಏನ್ ದೊಡ್ಡ ವಿಷಯನಾ ಸರ್? ಅದು ಅಲ್ಲ, ರಿಜಿಸ್ಟರ್ ಮಾಡಿಸೋದು ಏನ್ ದೊಡ್ಡ ವಿಷಯನಾ ಸರ್? ಒನ್ ಡೇ ಕೆಲಸ, ಒಂದು ದಿನದ ಕೆಲಸ. ಒಂದ್ ನಿಮಿಷ ತಡ್ರಿ, ಲೆಟ್ ಮಿ ಫಿನಿಶ್. ಪ್ರಶ್ನೆ ಯಾಕೆ ಮಾಡಿಸ್ತಾ ಇಲ್ಲ? ಅದೇನ್ ದೊಡ್ಡ ವಿಷಯನಾ ರಿಜಿಸ್ಟರ್ ಮಾಡೋದು? ಯಾಕೆ ಮಾಡಕ್ಕಾಗಲ್ಲ? ಅದೇನ್ ದೊಡ್ಡ ವಿಷಯ ಅನ್ನೋ ತರದಲ್ಲಿ ಇಷ್ಟು ವರ್ಷ ಅಂದ್ರೆ ಅದನ್ನ ಯಾಕೆ ರಿಜಿಸ್ಟರ್ ಮಾಡ್ಸಕ್ ಆಗ್ತಾ ಇಲ್ಲ? ಯಾಕೆ ರಿಜಿಸ್ಟರ್ ಮಾಡ್ಸಕ್ ಆಗ್ತಾ ಇಲ್ಲ ಅಂದ್ರೆ ಅವರು UAPA ಒಳಗಡೆ ಬಂದ್ಬಿಡ್ತಾರ.
ಅವ್ರ ಕಚೇರಿ ಒಳಗಡೆ ಈ ತ್ರಿಶೂಲಗಳು ಕಳ್ಳಪುರಿ ಸಿಕ್ಕಿದಾವೆ. ತಿಂತಿದಾರ, ಆಯ್ತು, ಅವ್ರ ಕರ್ನಾಟಕದಲ್ಲಿ ಕಚೇರಿ ಒಂದ್ ನಿಮಿಷ. ಗನ್ಗಳು ಸಿಕ್ಕಿದಾವೆ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇರೋ 3 ವರ್ಷದಿಂದ ಏನ್ ಮಾಡ್ತೀರಾ ಮಾಡಿ ತಾಕತ್ತಿದೆ ನೋಡೋಣ. ಅಲ್ಲ ಸರ್, ಯಾಕೆ ಮಾಡ್ಸಲ್ಲ? ಅಲ್ಲ ರಿಜಿಸ್ಟರ್ ಇವರು ಭಯೋತ್ಪಾದಕರ ಸಂಘ ಅಲ್ಲ ಅದಕ್ಕೊಂದು ಅಲ್ಲ ಸರ್, ಒಂದ್ ನಿಮಿಷ. ಒಂದು ಅಧಿಕೃತವಾದಂತಹ ಮುದ್ರೆ ಅದು ಅಲ್ವಾ ರಜಾಕ್ ಅವ್ರೆ? ಯಾಕೆ ಮಾಡ್ಸಲ್ಲ? ಯಾಕೆ ಮಾಡ್ಸೋದಕ್ಕೆ ಹಿಂದೆ ಇಟ್ಟು? ನಾಳೆ ದಿನ ಅಕಸ್ಮಾತ್ ಏನಾದ್ರು ತಪ್ಪಾದ್ರೆ ಅವನೊಬ್ಬ ಇಂಡಿವಿಜುವಲ್ ನಮ್ ಸಂಸ್ಥೆಗೆ ಸೇರಿಲ್ಲ ಇವನು ಅಂತ ಹೇಳಕ್ ಈಸಿ ಆಗಿರುತ್ತೆ ಇವ್ರಿಗೆ. ಎಷ್ಟೋ ಸಲ ಇದೇ ತರ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಕೊಲೆಯಿಂದ ಹಿಡಿದು ಇವತ್ತಿನವರೆಗೂ ಇವ್ರು ಏನೇ ತಪ್ಪು ಮಾಡ್ಬಿಟ್ಟು ಬರ್ಲಿ, ಅಲ್ಲಿ ಏನು ಹೇಳಕ್ ಸುಲಭ ಇರುತ್ತೆ ಹೇಳಿ? ನಮ್ ಸಂಸ್ಥೆ ಅಂದ್ರೆ ರಿಜಿಸ್ಟರ್ ಆದ್ರೆ ಸ್ವಲ್ಪ ಅಕೌಂಟಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ರೆಕಾರ್ಡ್ ಇರುತ್ತಲ್ಲ, ಲೆಕ್ಕ ಇರುತ್ತಲ್ವಾ, ಆ ಲೆಕ್ಕದಲ್ಲಿ ಬರಕ್ ಇವ್ರಿಗೆ ಇಷ್ಟ ಇಲ್ಲ, ಸಿಗಾಕೊಳ್ತಾರೆ. ನಾನು ಹೇಳಿದ್ನಲ್ಲ, ಇಷ್ಟೊಂದು ರೈಟ್ಸ್ ಎಲ್ಲದ್ರಲ್ಲೂ ಇವ್ರ ಕೈವಾಡ ಇದೆ. ಮೇಡಮ್, ರೋಡ್ ಸೈಡ್ ಅಲ್ಲಿ ಎಗ್ ರೈಸ್ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕು. ಏನು ಎಗ್ ರೈಸ್ ಮಾಡೋನ್ಗೆ 100 ವರ್ಷಗಳ ಇತಿಹಾಸ ಇರೋ ಒಂದು RSS ಸಂಘ ಸಂಸ್ಥೆಗೆ ಒಂದು ಲೈಸೆನ್ಸ್ ಇಲ್ಲ ಅಂದ್ರೆ ಅದು ನಿಜವಾಗ್ಲೂ ಒಂದು ಸಂಘ ಸಂಸ್ಥೆನಾ? ಮೋಹನ್ ಸರ್ ಉತ್ತರ ಕೊಡ್ಬೇಕು. ಈಗ RSS ಒಂದು ಅಸೋಸಿಯೇಷನ್ ಆಫ್ ಪರ್ಸನ್. ಈಗ ನಿಮ್ಗೆ ಅಪಾರ್ಟ್ಮೆಂಟ್ ಓನರ್ ಅಸೋಸಿಯೇಷನ್ ಗಳಿರುತ್ತೆ ಗೊತ್ತಾ? ಆತರ ಸುಮಾರು ಅಸೋಸಿಯೇಷನ್ RSS ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ತುಂಬಾ ಹೈ ಲೆವೆಲ್ ಅಲ್ಲಿ ಇಟ್ಟಿದೀವಿ ಅದನ್ನ ಹೋಗ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಹೋಲ್ಸೋದು, ಪರಿಶ್ರಮ ಕಾಲೇಜ್ಗೆ ಹೋಲ್ಸೋದು, ಏನ್ ಸರ್ ಇದು? ನಿಮಗೆ ಉತ್ತರ ಬೇಕಾ ಅಥವಾ ಬೇರೆ ಏನ್ ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ನೀವು ಉತ್ತರ ಕೊಡಿ. ನೀವು ಅದನ್ನ ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂತಲ್ಲ ನಾನು ಹೇಳ್ತಿರೋದು. ಅದು ಅಸೋಸಿಯೇಷನ್ ಆಫ್ ಪರ್ಸನ್, ಇದು ಅಸೋಸಿಯೇಷನ್ ಆಫ್ ಪರ್ಸನ್. ಕಾಂಟ್ರಿಬ್ಯೂಟರ್ಸ್ ಬೆನಿಫಿಷರೀಸ್ ಎಲ್ಲ ಸೇಮ್. ಅದು ಎಲ್ಲೂ ರಿಜಿಸ್ಟರ್ ಆಗಬೇಕಾಗಿಲ್ಲ. 100 ಕೇಸ್ಗಳಿದಾವೆ. 100 ವರ್ಷ ಆಯ್ತಲ್ಲ RSS ಹಂಗಾರೆ ಬಂದ್ಬಿಟ್ಟು ಇವ್ರೇನ್ ಮಾಡಿದ್ರು? 70 ವರ್ಷ ಆಳದವರು. ಆಯ್ತಪ್ಪ, ಇಂತ ಕಡೆ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿ ನೋಡೋಣ. ಯಾವ ಆಕ್ಟ್ ಅಲ್ಲಿ ಎಲ್ಲಿ ಮಾಡ್ಬೇಕು? ಏನ್ RSS ಅಂಗ ಸಂಸ್ಥೆಗಳು ಸೊಸೈಟಿನೇ ಅಲ್ಲ, ಸೊಸೈಟಿನೇ ಈಗ ಒಂದ್ ನಿಮಿಷ NGO ಅಲ್ಲ. ಒಂದ್ ನಿಮಿಷ. ಅದು ಒಂದು ಮನಸ್ಸಿದ್ದಂತೆ, ಅದು ಕಾಣುವುದಿಲ್ಲ ಆದ್ರೆ ಇರುತ್ತೆ. ಮೇಡಮ್ ಕೇಳಿಸ್ಕೊಳ್ಳಿ, ಅದು ಮನಸ್ಸಿದ್ದಂತೆ, ಅದು ಎಲ್ಲಾ ಕಡೆ ಇರುತ್ತೆ RSS. ಆದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ನೀವು ಅದನ್ನ ಫೀಲ್ ಮಾಡಬಹುದು. ಕೇಳಿಸ್ಕೊಳ್ಳಿ. ಈಗ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಗಳು ಅದೆಲ್ಲ RSS ತಾನೆ, ರಿಜಿಸ್ಟರ್ ಆಗಿದೆ ತಾನೆ. ರಾಷ್ಟ್ರೋತ್ಥಾನ ಆಸ್ಪತ್ರೆಗಳಿದಾವೆ, ಅದು RSS ತಾನೆ, ರಿಜಿಸ್ಟರ್ ಆಗಿದೆ ತಾನೆ. ರಾಷ್ಟ್ರೋತ್ಥಾನ ಪರಿಷತ್ ಇದಾವೆ, ಅದು ರಿಜಿಸ್ಟರ್ ಆಗಿದೆ ತಾನೆ. ಅಲ್ಲಿ ಸಂಘದ ಕಾರ್ಯಕರ್ತರು ಎಲ್ಲ ಒಂದೇ. ಅದಕ್ಕೆ ಸಂಘ ಬೇರೆ, ಆಸ್ಪತ್ರೆ ಬೇರೆ. ವಿಧಾನಸಭೆಯಲ್ಲಿ ಸಂಘದ ಪ್ರಾರ್ಥನೆ ಯಾರು ಹೇಳ್ತಾರೆ? ನಾನು ಶಾಖೆಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಅವರು ಇವತ್ತಿನ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು. ಹಾಗಿದ್ರೆ ಅವ್ರು ಯಾರು? ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸದಾ ವತ್ಸಲೆ ಆ ವಾಕ್ಯ ತಪ್ಪ ಹೇಳಿ, ಹಂಗಾರೆ ಉಪಯೋಗಿಸೋದ್ ತಪ್ಪ. ನಾನು ಪಕ್ಷದ ವಿಚಾರಕ್ಕೆ ಬರ್ತೀನಿ. ನೋಡಿ, ಹೇಳೋದು ಬಿಡೋದಿದ್ರದಲ್ಲ ನಮ್ಮಿರೋದು. ಪಕ್ಷದ ವಿಚಾರಕ್ಕೆ ಬರ್ತೀನಿ. ಅನೇಕ ಮುಸ್ಲಿಂ ರಾಷ್ಟ್ರಗಳು ಇದೇ ಪಕ್ಷದ ಪ್ರಧಾನಮಂತ್ರಿಗಳಿಗೆ ಸನ್ಮಾನ ಮಾಡಿದ್ದಾರೆ. ಆ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿನ ಕೊಟ್ಟಿದ್ದಾರೆ. ಈಗ ಮೋದಿ ಅವರು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಅಂದ ಮಾತ್ರಕ್ಕೆ ಅವರು ಪಾಕಿಸ್ತಾನದ ಏಜೆಂಟ್ ಅಂತ ಹೇಳಕ್ಕಾಗಲ್ಲ. ಮುಸ್ಲಿಂ ಓಟುಗಳ ಆಧಾರದ ಮೇಲೆ ಪುನರ್ವಿಂಗಡಣೆ ಮಾಡ್ತಿದ್ದಾರೆ ಬಿಜೆಪಿಯವರು. ನಾವು ಈ ಮೊದಲು ನೋಡಿ ಈ ಡಿಲಿಮಿಟೇಷನ್ ಮಾಡಿರೋರು ಇರ್ಬೋದು, ಅವರ ಹೆಸರುಗಳನ್ನ ಫಾರ್ಮ್ 7 ತಗೊಂಡು ಅಳಿಸಿರೋದು ಇರ್ಬೋದು, ಸಾಕಷ್ಟು ಉದಾಹರಣೆಗಳನ್ನ ನೋಡಿದಾಗ ನೀವು ಎಚ್ಚೆತ್ಕೊಳ್ಳಿ, ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಮನವರಿಕೆ ಮಾಡಿದ್ದಾರೆ. ಮುಸ್ಲಿಂ ಮತದಾರರೇ ಬಂದು ಕೇಳ್ತಿದ್ದಾರೆ, ಯಾಕೆ ನಮ್ದು ಮತಗಳಿಲ್ಲ, ನಾವೆಲ್ಲೂ ಅಪ್ಲಿಕೇಶನ್ ಕೊಟ್ಟಿಲ್ಲ, ಡಿಲಿಷನ್ಗೆ ಹೆಂಗ್ ಡಿಲಿಷನ್ ಆಯ್ತು ಅಂತ ಸಾಕಷ್ಟು ರಾಜ್ಯಗಳಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸೊ ಈ ಎಲ್ಲಾ ವರದಿಗಳು ಏನ್ ಹೇಳುತ್ತೆ ಅಂದ್ರೆ ಮುಸ್ಲಿಮರನ್ನ
ಅವ್ರನ್ನೇ ಯಾಕೆ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆ, ಮತ್ತೆ ರಿಗ್ಗಿಂಗ್ ಮಾಡ್ತಿರೋದು ಒಂದು ಕಡೆ, ವೋಟ್ ಚೋರಿ ಅನ್ನೋದು ಒಂದು ಕಡೆ. ಸೊ ಈ ಎಲ್ಲವನ್ನೂ ನೋಡಿ ನಮ್ಮ AICC ಅಧ್ಯಕ್ಷರು ಹೇಳಿರುವ ಹೇಳಿಕೆ ಸರಿ. ಎಲ್ಲೂ ಕೂಡ ನೀವು ವೋಟ್ ಕೇಳ್ಬೇಕಾದ್ರೆ RSS ವಿಚಾರ ಎತ್ಕೊಂಡು ಮಾತಾಡ್ತೀರಾ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು. ಇಲ್ಲಿ ನೋಡಿದ್ರೆ ನಿಮ್ಮ ಮಗನಾದಂತಹ ಯಾರು ಖರ್ಗೆ ಇದಾರಲ್ಲ, ಅವ್ರೊಂದು ಸ್ಟೇಟ್ಮೆಂಟ್ ಕೊಡ್ತೀರಾ. ಈ ತರ ದ್ವಂದ್ವ ಹೇಳಿಕೆಗಳು ಕೊಟ್ಕೊಂಡು ನೀವು ನಿಜವಾಗ್ಲೂ ನಿಮಗೆ ಟಾರ್ಗೆಟ್ RSS, ಬಿಜೆಪಿ ಹೊಡಿಯಕ್ಕೆ RSS ನ ಹೊಡಿಬೇಕು ಅನ್ನೋ ಉದ್ದೇಶ ನಿಜವಾಗ್ಲೂ ಇದು. RSS ನ ಕೊಲ್ಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ನ ಕೊಲ್ಲಿ ಅಂತ ಹೇಳಿ ತಪ್ಪು ಅಂತ ಹೇಳ್ತಿದ್ದೀರಲ್ಲ. ತೆರಿಗೆ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿದ DK ಸುರೇಶ್ ಅವ್ರನ್ನ ಈಶ್ವರಪ್ಪನವರು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದನ್ನ ಸರಿನ ತಪ್ಪ? ಕೇಳಿ ಸರಿನ ತಪ್ಪ? ಅಲ್ಲ 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 ಪ್ರಸ್ತುತ ಅಲ್ಲ, ಕೊಲ್ಲಿ ಅಂತ ಹೇಳಿ ಸರಿನ ತಪ್ಪ? ಪ್ರಸ್ತುತ DK ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಈಶ್ವರಪ್ಪನವರು ಹೇಳಿದ್ದು ತಪ್ಪ ಸರಿನಾ? ಖರ್ಗೆ ಅವರು ನಮ್ಮ ನಾಡಿಗೆ ಆಗ್ತಿದ್ದ ದ್ರೋಹದ ವಿರುದ್ಧ, ನಮ್ಮ ನಾಡಿಗೆ ಆಗ್ತಿದ್ದ ತೆರಿಗೆ ಭಯೋತ್ಪಾದನೆ ವಿರುದ್ಧ ಧ್ವನಿ ಎತ್ತಿದ DK ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದು ಸರಿನಾ ತಪ್ಪ? ಈಶ್ವರಪ್ಪನವರು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದು ಸರಿನಾ ತಪ್ಪ? ಟಾಪಿಕ್ ಡೈವರ್ಟ್ ಮಾಡ್ತಿಲ್ಲ. ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ವಿಷಯ ವ್ಯಕ್ತಪಡಿಸಿದ್ದಾರೆ. ಈಶ್ವರಪ್ಪ DK ಸುರೇಶ್ ಅವರ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿ ಸರಿನಾ ತಪ್ಪ? ಈಶ್ವರಪ್ಪ ಇವಾಗ ಬಿಜೆಪಿನಲ್ಲಿಲ್ಲ, ಅವ್ರ ವಿಷಯ ಎತ್ತಬೇಡಿ. ಬಿಜೆಪಿ ಮತ್ತು RSS ವಿಷ ಸರ್ಪ ಇದ್ದಂಗೆ ಅಂತ ಹೇಳಿದ್ದಾರೆ. ಅದು ದ್ವೇಷ ಭಾಷಣ ಅಲ್ವಾ? ಅದು ಅನ್ವಯ ಆಗಲ್ವಾ ಅಂತ ನೀವು ದ್ವೇಷ ಭಾಷಣ ಕಾಯ್ದೆ ಅಂತರ ಕೊಟ್ಟಿದ್ದೀರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ದೇಶ ಭಾಷಣ ಆಕ್ಟ್ ಅಲ್ಲಿ ಬರುತ್ತಾ ಬರಲ್ಲ? ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಲ್ರೆಡಿ ನಾನು ಆಗ್ಲೇ ಹೇಳಿದೆ, ಈ ಹೋಲಿಕೆಯನ್ನ ಅವರು ಕೂಡ ವಿಷಾದ ಅಂದ್ರೆ ವ್ಯಕ್ತಪಡಿಸಿದ್ದಾರೆ. ಬರುತ್ತೆ ಮೇಡಮ್, ಬರುತ್ತೆ 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 ಯಾವುದೇ ಧಾರ್ಮಿಕ ಭಾವ ಬರಲ್ಲ, ಇದ್ರೊಳಗಡೆ ಬರಲ್ಲ, ಇದ್ರೊಳಗಡೆ ಬರಲ್ಲ. ದೇಶ ಭಾಷಣದೊಳಗಡೆ ಏನೇ ಭಾಷಣ ಹೊಡಿಲಿ ಅದು ಬರುತ್ತೆ ಬರಲ್ಲ. ಅದು ದೇಶ ಭಾಷಣ ಅಲ್ಲ. ಅವರೇ ಡ್ರಾಫ್ಟ್ ಮಾಡಿರುವಂತ ಕಾನೂನಿನ ಪ್ರಕಾರ ಒಂದ್ ನಿಮಿಷ ಸರ್, ದ್ವೇಷ ಭಾಷಣ ಕಾಯ್ದೆಯಲ್ಲಿ ಅವರೇ ಡ್ರಾಫ್ಟ್ ಮಾಡಿರುವಂತ ಕಾನೂನಿನ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಈ ಕಾಯ್ದೆಯ ಒಳಗಡೆ ಬರುತ್ತೆ ಬರುತ್ತೆ ಬರುತ್ತೆ. 2024ರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಕರ್ನಾಟಕದಲ್ಲಿ ಜಾರಿ ಆದಾಗ ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅದು. ಇನ್ ಮುಂದೆ ಸಂಘದವರಾಗ್ಲಿ ಬಿಜೆಪಿ ಅವರಾಗ್ಲಿ ಗೋರಕ್ಷಣೆ ಅಂತ ಹೆಸರು ಹೇಳ್ಕೊಂಡು ರೋಡಿಸಮ್ ಮಾಡಿದ್ರೆ, ಬಾಲ ಬಿಚ್ಚಿದ್ರೆ ನಾವು ಬಾಬಾ ಸಾಹೇಬರ ಸಂವಿಧಾನದ ಪವರ್ ತೋರಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇವತ್ ನೋಡ್ರೆ ಭಾಷಣ ಮಾಡಿದಿರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಮಾಡಿದಾರಲ್ಲ, ಕೊಲ್ಲಿ ಅನ್ನೋ ಪದ ಇದೆಯಲ್ಲ, ಈ ಕೊಲ್ಲಿ ಅನ್ನೋ ಪದ ಸಂವಿಧಾನಕ್ಕೆ ಅಪ್ಲೈ ಆಗುತ್ತಾ? ಮತ್ ಇನ್ನೊಂದೇನು ಅಂದ್ರೆ, ಪ್ರತಿ ಬಾರಿ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ಕೊಂಡು ತಿರ್ಗಾಡೋರು ಈ ಕೊಲ್ಲಿ ಅನ್ನೋ ಪದನ ಅಸಂವಿಧಾನಿಕ ಪದವನ್ನು ಏನಿಗೆ ಬಳಸ್ತಾ ಇದ್ದೀರಾ? ಶಾಂತರತಿಯಾಗಿ ಉತ್ತರ ಕೊಡಿ. ಅಸಂವಿಧಾನಿಕ ಪದಗಳಿದೆಯಲ್ಲ ಅತಿ ಹೆಚ್ಚು ಬಳಸಿರೋದು ನಿಮ್ ಬಿಜೆಪಿ ಅವರು. ಒಂದು, ನಾನು ಆಗ್ಲೇ ಹೇಳ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ದಂಗೆ ಆ ಪದವನ್ನ ಬಳಸಿರೋದನ್ನ ತಪ್ಪು ಅಂತ ಒಪ್ಕೊಂಡಿದ್ದಾರೆ. RSS ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಅವ್ರು ಯಾರು ಅಂದ್ರೆ ರಾಷ್ಟ್ರೀಯ ಸುಳ್ಳು ಮತ್ತೆ ಸುಲಿಗೆದಾರರ ಸಂಘ. ಅವ್ರು ಯಾಕೆ ಬಿಡಿ ಮಾತಾಡಕ್ಕೆ, ಅವರೇ ಯಾವುದೇ ಕಲ್ಚರಲ್ ಆಕ್ಟಿವಿಟೀಸ್ ಅಂತಾರೆ, ಅವ್ರ ಜೊತೆ ಜಗಳ ಆಡ್ಬೇಕಾಗಿಲ್ಲ ನೀವು, ಇರ್ರಿ. ಕಲ್ಚರಲ್ ಆಕ್ಟಿವಿಟೀಸ್ ಅಂತಾರೆ, ಸೇವೆ ಅಂತಾರೆ, ಎಲ್ಲದಕ್ಕೂ ಅಷ್ಟೇ. ಎಲ್ಲ CA ಲ್ಯಾಂಡ್ಗಳು ತಗೊಂತಾರೆ, ಬೇರೆ ಬೇರೆ ಹೆಸರಲ್ಲಿ ತಗೊಂಡಿದ್ದಾರೆ, ಅದು ನಮಗೂ ಗೊತ್ತಿದೆ ಆಯ್ತಾ. ತಗೊಳ್ದಿರ ಏನಿಲ್ಲ, ಅಲ್ಲೂ ಸುಲಿಗೆ ಮಾಡ್ತಾರೆ, ಡೊನೇಷನ್ಗಳು ತಗೊಂತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೇನು ಅವ್ರ ಸೇವೆ ಅಂತ ಏನ್ ಮಾಡ್ತಾ ಇದ್ದಾರೆ? ದ್ವೇಷ ಭಾಷೆಗಳನ್ನ ಮಾಡಿ ಎತ್ತಿ ಕಟ್ಟಿ ಜನಾಂಗದಲ್ಲಿ ತಂದಿಕ್ಕೋ ಕೆಲಸಗಳನ್ನ ಮಾಡಬಾರ್ದು. ಆ ವಯಸ್ಸಿಗೂ ಆ ಇದಕ್ಕೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ಗೂ ಅನುಭವಕ್ಕೂ ಈ ಸಂಬಂಧನೇ ಇಲ್ಲ. ಯಾಕೆ ಹೇಳ್ಬೇಕಾಗಿತ್ತು? ಯಾರನ್ನೇ ಮೆಚ್ಚಿಸೋಕೋದಕ್ಕೋಸ್ಕರ ನಾಳೆ ಏನಾರು ಕಾಂಗ್ರೆಸ್ ಬಂತಂದ್ರೆ ನನಗೊಂದು ಪ್ರಧಾನಮಂತ್ರಿ ಸೀಟ್ ಸಿಗುತ್ತಂತ ಅನ್ಕೊಂಡು ಈ ರೀತಿನಲ್ಲಿ ಮಾತಾಡಿದ್ರೆ ಇದು ದೊಡ್ಡ ತಪ್ಪು ಅಲ್ಲ ಸರ್. ಯಾವಾಗ್ಲೂ ನಮ್ಮ ಸರ್ ಮಾತಾಡಿದ್ರೆ ಅಂತಾನೆ ಹೇಳ್ತಾ ಇದ್ದೀರಲ್ಲ, ಬಟ್ ಯಾವಾಗ್ಲೂ ಹಿಂದೂ ಮುಸ್ಲಿಮು ಮತ್ತೆ ಹಿಂದೂ ಮುಸ್ಲಿಂ ಅದೇ ಜಗಳದಲ್ಲೇ ಮಾತಾಡ್ತಾ ಕುತ್ಕೊಂಡಿದ್ರೆ, ಅದಕ್ಕೆ ಅವ್ರಿಗೆ ಬೇಜಾರಾಗಿ ಆ ತರ ಮಾತಾಡಿದ್ರೆ ವಸ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೇಳಿಕೆ ಅದು ಹಿಂದೂ ಮುಸಲ್ಮಾನರ ಕಾಂಟೆಕ್ಸ್ಟ್ ಅಲ್ಲೇ ಇದೆ ಅಂತ ಅನ್ನೋದಾದರೆ, ಇಷ್ಟು ದಿನ ಬಿಜೆಪಿ ಅವರು ಮುಸಲ್ಮಾನರನ್ನ ಮತ್ತು ಹಿಂದೂಗಳನ್ನ ಪ್ರತ್ಯೇಕಿಸಿ ಮಾತನಾಡುವುದು, ವೋಟ್ ಕೇಳುವುದು ಇಷ್ಟು ದಿನ ಮಾಡಿರೋದು, ಹಾಗಾದ್ರೆ ಅದು ತಪ್ಪಲ್ವಾ? ಯಾವ ಸಿಚುವೇಶನ್ ಅಲ್ಲಿ ಅಂದ್ರೆ ನಾನು ಹೇಳೋದು ಪದ ಬಳಕೆ ಅಲ್ಲ, ನಾನು ಹೇಳ್ತಿರೋದು ಪದ ಬಳಕೆ ತಪ್ಪು ಅಂತ ಸ್ವತಃ ಕಾಂಗ್ರೆಸ್ ವಕ್ತಾರರೇ ಇವತ್ತು ಒಪ್ಕೊಂಡಿದ್ದಾರೆ. ಬಟ್ ಪ್ರತ್ಯೇಕಿಸುವುದು, ಧರ್ಮಗಳ ನಡುವೆ ತಂದಿಕ್ಕುವುದು, ಅಥವಾ ಧರ್ಮಾಧಾರಿತವಾದಂತಹ ಮತ ಬ್ಯಾಂಕನ್ನು ಸೃಷ್ಟಿಸುವುದು, ಧರ್ಮಾಧಾರಿತವಾಗಿ ಮತ ಕೇಳುವುದು,
ಸಂವಿಧಾನ ತಪ್ಪಲ್ವಾ ಬದಲಾಯಿಸ್ತೀವಿ ಸರ್? ಅಂತ ಹೇಳೋದು. ನೋಡಿ, ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಅವರೂ ಒಕ್ಕಲಿಗರ ಸಂಘಕ್ಕೆ ಹೋಗ್ತಾರೆ, ಓಟ್ ಕೇಳ್ತಾರೆ. ಲಿಂಗಾಯತ ಮಠಗಳಿಗೆ ಹೋಗ್ತಾರೆ. ಧರ್ಮ. ಒಂದ್ ನಿಮಿಷ ಧರ್ಮ ಅದೇ ಹೇಳ್ತಾ ಇದ್ದೀನಿ. ಎಲ್ಲಾ ಕಡೆ ಹೋಗ್ತಾರೆ, ಮೌಲ್ವಿಗಳ ಹತ್ರ ಹೋಗ್ತಾರೆ, ಆಶೀರ್ವಾದ ಕೇಳ್ತಾರೆ, ಕ್ರಿಶ್ಚಿಯನ್ ಪಾದ್ರಿಗಳ ಹತ್ರ ಹೋಗ್ತಾರೆ, ಕೇಳ್ತಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು, ಯಾರು ಯಾವ ಪಕ್ಷದವರು ಯಾವ ರಿಲಿಜಿಯನ್ ಅವನ ಹತ್ರ ಹೋಗಿ ನೀವು ಓಟ್ ಕೇಳಿ. ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಬಳಸಿರುವ ಪದ ಬಳಕೆ, ಅದರ ಬಗ್ಗೆ ನಮ್ ವಿರೋಧ ಇದೆ. ಬಿಜೆಪಿ ಅವ್ರು ಮಾತಾಡಿದ್ರೆ ತಪ್ಪು ಅಂತೀರಾ? ಸೂರ್ಯ ಅವರೇ, ಬಿಜೆಪಿ ಅವರು ಶಿವಸೇನೆ ಅವರು ಮಾತಾಡಿದ್ರೆ 1962ರಲ್ಲಿ ಇಂಡೋ ಚೈನಾ ವಾರ್ ಅಲ್ಲಿ ನಾವು ಹೀನಾಯವಾಗಿ ಸೋತಾಗ ಅಂದಿನ ಪ್ರಧಾನಮಂತ್ರಿಗಳು RSS ಅನ್ನ ಪಥಸಂಚಲನದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಕರೆದಿದ್ರು. ಆಗ ಅವರಿಗೆ ಗೊತ್ತಿರ್ಲಿಲ್ವಾ ವಿಷ ಸರ್ಪಗಳು RSS ಅವರು ಅಂತ? ಕರೆದಿಲ್ವಾ? ಏನು RSS ಬ್ಯಾನ್ ಮಾಡಿರ್ಲಿಲ್ವಾ? ಇಲ್ಲ, ಮಾಡಿರ್ಲಿಲ್ಲ. ನೀವು RSS ಅವ್ರ ಕಚೇರಿನಲ್ಲಿ ಬಾಂಬ್ ಸಿಕ್ಕಿರೋದು, ಬಾಂಬ್ ಸಿಕ್ಕಿಲ್ವಾ ಹೇಳಿ? RSS ಕಚೇರಿನಲ್ಲಿ ಬಾಂಬ್ ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಬಂದೂಕುಗಳು ಸಿಕ್ಕಿಲ್ವಾ? ಅದೇ ಕೇಳೋದು. ಹಂಗಾರೆ ಗೌರಿ ಲಂಕೇಶ್ ಹತ್ಯೆ ಒಪ್ಪಂತೀರಾ? ಸಂಬಂಧ ಇಲ್ಲ. ಗೌರಿ ಲಂಕೇಶ್ ಹತ್ಯೆನ ಖಂಡಿಸ್ತೀರಾ? ಇಲ್ಲ, ಖಂಡಿಸಲ್ಲ ನಾವು. ನಾವು ಈ ತರ ಜೀವ ವಿರೋಧಿಗಳು ಒಬ್ಬ ಮಹಿಳೆಯ ಹತ್ಯೆಯನ್ನೇ ಖಂಡಿಸಲ್ಲ ಅಂತ ಹೇಳೋರು, ಒಬ್ಬ ಮಹಿಳೆಯ ಹತ್ಯೆಯನ್ನೇ ಖಂಡಿಸಲ್ಲ ಅಂತ ಹಿಂದೂ ಅಂತ ಬೈಯೋರಿಗೆ ಅವ್ರ ಸತ್ತ ನಾವೇ ಖರ್ಗೆ ಅವ್ರ ಹೇಳಿಕೆ ಇದೆ ಅವ್ರಿಗೆ. ಯಾಕೆ ಖಂಡಿಸ್ಬೇಕು ಹೇಳಿ? ಖರ್ಗೆ ಅವರ ಹೇಳಿಕೆ ಧರ್ಮ ದೊಡ್ಡದಾದ್ರೆ ನನಗೆ ತಾಯಿ, ನನ್ನ ಧರ್ಮ ಯಾರೇ ಕೆಟ್ಟ ಮಾತಾಡಿದ್ರು ನಾವು ಅವ್ರಿಗೆ ಸಮರ್ಥನೆ ಮಾಡೋದಿಲ್ಲ, ಅಂತ ಹೇಳ್ತಾರೆ. ನಾವು ಸಮರ್ಥನೆ ಮಾಡೋದಿಲ್ಲ, ನಾವು ಮಾಡೋದಿಲ್ಲ. ಈಗ ಖರ್ಗೆ ಅವ್ರು ಹೇಳಿದ್ರೆ ನಾವು ಕೊಟ್ಟಿರೋಂತ ಹೇಳಿಕೆ ಸರಿ ಇದೆ. ಒಬ್ಬ ಮಹಿಳೆಯನ್ನ ಹತ್ಯೆ ಮಾಡಿದಂತ ಹೇಡಿಗಳು ಆ ಹತ್ಯೆಯನ್ನ ಖಂಡಿಸಲ್ಲ ಅಂತ ಕೊಂದ್ರಲ್ರಿ, ಅದನ್ನು ಹೇಳ್ರಿ. ರಾಜ್ಯದಲ್ಲಿ ಹತ್ಯೆ ಕೊಂದಿದ್ದೀರಲ್ರಿ ನೀವು. ಜರ್ನಲಿಸ್ಟ್ ಒಬ್ಬ ಹೆಣ್ಮಗಳು ನಿಮ್ಮಂತ ಹೇಡಿಗಳನ್ನ ಕೊಲ್ಲಿ ಅಂತ ಹೇಳೋದು ತಪ್ಪಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೇಳಿಕೆ ಸರಿ ಇದೆ. ಈಗ ಇಂಥ ಮನಸ್ಥಿತಿ ಇರೋರ್ನ ಇವ್ರ ಹಾವುಗಳೇ, ಇವ್ರ ಚೇಳುಗಳೇ, ಇವ್ರನ್ನ ಬಡಿದು ಸಾಯಿಸಲೇಬೇಕು. ಚುನಾವಣೆಗಳು ಬಂದಾಗ ಈ ಥರ ಹೇಳಿಕೆಗಳು ಎಲ್ಲ ಕಡೆಯಿಂದ ಬಂದಿದೆ. ಇವತ್ತು ಒಂದು ಕಡೆ ನಾವು ಮಲ್ಲಿಕಾರ್ಜುನ್ ಖರ್ಗೆಜಿಯ ಸ್ಟೇಟ್ಮೆಂಟನ್ನು ಖಂಡಿಸಬೇಕಾದ್ರೆ ನಾನೇ ಕೇಳ್ತೀನಿ, ಪುಲ್ವಾಮಾ ಅಲ್ಲಿ ನಮ್ಮ ಸೈನಿಕರು ಹುತಾತ್ಮರಾದಾಗ ಅವರ ಪಾರ್ಥಿವ ಶರೀರದ ಮೇಲೆ ವೋಟ್ ಕೇಳಿದ ಮೋದಿ ಅವರು, ಅದಕ್ಕೆ ಯಾರಾದರೂ ಖಂಡಿಸಿದಾರಾ? ವೋಟ್ ಕೇಳಿದ್ರಿ, ಗೊತ್ತಿಲ್ಲ. ಫಸ್ಟ್ ವೋಟರ್ಸ್ ನಾನು ಮೊದಲನೇ ಸಲ ವೋಟ್ ಮಾಡ್ತಿರೋ ಮತದಾರರನ್ನ ಕೇಳ್ತೀನಿ, ಈ ಶವಗಳ ಮೇಲೆ ಒಂದು ವೋಟ್ ಕೊಡ್ತೀರಾ ಅಂತ ಕೇಳಿದ್ರೆ ಅವರು ಪ್ರಾಣ ಕೊಟ್ಟಿದ್ದು, ಅವರು ಪ್ರಾಣ ತ್ಯಾಗ ಮಾಡಿದ್ದು ಈ ದೇಶಕ್ಕೋಸ್ಕರ, ಬಿಜೆಪಿಗೋಸ್ಕರ ಅಲ್ಲ. ಮತ್ತೆ ಯಾವ ಬಾಯಿಯಿಂದ ಅವ್ರು ಕೇಳಿದ್ರು ಅದನ್ನ ಯಾರು ಇಷ್ಟು ದೊಡ್ಡ ಮಟ್ಟಿಗೆ ಎತ್ಕೊಂಡೇ ಇಲ್ಲ. ಮ್ಯಾಮ್, ಹಿಂದಿನ ಚುನಾವಣೆಯಲ್ಲಿ ತುಮ್ಹಾರ ಮಂಗಲ್ ಸೂತ್ರ ಚೀನ್ ಲೇಂಗೆ ಅಂತ ಹೇಳಿದ್ರು. ಇದೆಲ್ಲ ನಾನು ಹೇಳ್ತಿರೋದು. ಬಿಜೆಪಿನವ್ರು ಇವತ್ತು ಕುತ್ಕೊಂಡು ಎಷ್ಟೇ ಹೇಳಿ, ಅಲ್ಲಿ ಅವ್ರು ಹೇಳಿರೋದು ಸೈದ್ಧಾಂತಿಕವಾಗಿ ಇವ್ರನ್ನ ಕೊಲ್ರಿ ಅಂತ, ಮಚ್ ತಗೊಂಡು ಹೋಗ್ಬಿಟ್ಟು ಕೊಲ್ಬಿಡಿ ಅಂತ ಯಾವನೂ ಹೇಳಿಲ್ಲ. ಅದೆಲ್ರಿಗೂ ಅರ್ಥ ಆಗ್ತಿದೆ. ರಾಜಕಾರಣ ಮಾಡಕ್ಕೆ ಇವತ್ತು ಪ್ರಶ್ನೆ ಏನಾರು ಹಿಂಗೆ ಹೇಳ್ಬಿಟ್ರಲ್ಲ, ಸಾಯಿಸಿ ಅಂತ ಹೇಳ್ಬಿಟ್ರಲ್ಲ ಅಂತಬಿಟ್ಟು, ಅದೊಂದು ಸೈದ್ಧಾಂತಿಕ ಯುದ್ಧ. ಎಲೆಕ್ಷನ್ ವೋಟ್ ಕೊಡುವಾಗ ನೀವು ಹೋಗ್ಬಿಟ್ಟು ಅವ್ರನ್ನ ಫಿನಿಶ್ ಮಾಡಿ ಅನ್ನುವ ಲೆಕ್ಕ ಅದು. ಅದೇನು ದಯವಿಟ್ಟು ಮಚ್ಚು ತೊಗೊಂಡೋಗಿ ಇಲ್ಲ ಗನ್ ತೊಗೊಂಡೋಗಿ ನೀವು ಚುಚ್ಬಿಡಿ ಅಂತ ನಾನು ಹೇಳ್ತೀನಿ. ಧರ್ಮಗಳನ್ನು ಮಿಸ್ಯೂಸ್ ಮಾಡಿ, ಧರ್ಮದ ಹೆಸರಲ್ಲಿ ನೀವು ತ್ರಿಶೂಲ್ ದೀಕ್ಷೆ ಹೆಸರಲ್ಲಿ ಚಾಕುಗಳನ್ನು ಇದೇ ರಾಜ್ಯದಲ್ಲಿ ಹಂಚಿದ್ದೀರಾ. ಸಣ್ಣ ಸಣ್ಣ ಮಕ್ಕಳ ಮನಸ್ಥಿತಿಯನ್ನು ಕೆಡಿಸ್ತಿದ್ದೀರಾ. ನೀವು RSS ಇರ್ರಪ್ಪ, ನಾವು ಯಾರು ಬೇಡ ಅಂತಿಲ್ಲ. ಆದರೆ ನೀವು ಮಾಡ್ತಿರೋ ಕೆಲಸದಿಂದ ಈ ದೇಶದ ಒಂದು ಸೌಹಾರ್ದತೆ ಇದೆಲ್ಲ ಅದನ್ನು ಒಡೆಯುವ ಕೆಲಸ ಮಾಡ್ತಿದ್ದೀರಲ್ಲ. ಅದಕ್ಕೋಸ್ಕರ ಈ RSS ವಿರುದ್ಧ, ಅದಕ್ಕೋಸ್ಕರ ದ್ವೇಷ. ನಾವೇನು ಆ ಸಂಸ್ಥೆ ಬಗ್ಗೆ ಮಾತಾಡ್ತಿಲ್ಲ. ಆ ಸಂಸ್ಥೆಯಲ್ಲಿದ್ದ ಜನರು ಪ್ರತಿಯೊಂದು ಸಲ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಹಿಂದೂ ವೋಟ್ ಕನ್ಸಾಲಿಡೇಟ್ ಮಾಡೋಕ್ಕೆ ನಿಮ್ಮ ಬಾಯಿಗಳಿಂದ ಬರುವ ಪದಗಳು, ನಿಮ್ಮ ನಡೆಗಳು, ನೀವು ಮಾಡಿರೋ ಕೃತ್ಯಗಳನ್ನು ಖಂಡಿಸುತ್ತಾ ನಿಮ್ಮ ಸಂಸ್ಥೆಯನ್ನೇ ಖಂಡಿಸಬೇಕಾಗುತ್ತೆ. ಇವತ್ತು ಅವ್ರು ಹೇಳಿದ್ರು RSS ಅಂದ್ರೆ ರಾಷ್ಟ್ರೀಯ ಸುಳ್ಳುಗಾರರ ಸಂಸ್ಥೆ ಅಂತ. ಕರೆಕ್ಟೇ ಅದು. ಖರ್ಗೆ ಅವರ ಈ ಮಾತುಗಳನ್ನ ನೋಡಿದ್ರೆ ರಾಹುಲ್ ಗಾಂಧಿ ಈ ತರ ಮಾತುಗಳು ಆಡಿದ್ದಾರೆ ಕಳೆದ 2-3 ವರ್ಷದಲ್ಲಿ ಪಾರ್ಲಿಮೆಂಟ್ ಅಲ್ಲೂ. ನರೇಂದ್ರ ಮೋದಿಗಿಂತ ಯಾರು ಮಾತಾಡಿಲ್ಲ. ಇವರ ಒಂದು ಪ್ಯಾಟ್ರನ್ ನೋಡಿದ್ರೆ
1948 ಅಲ್ಲಿ ಕಾಂಗ್ರೆಸ್ ಅವತ್ತು ಭಾರತನ ಡಿವೈಡ್ ಮಾಡಿತ್ತು ಗೊತ್ತಾ? ಇವತ್ತು ಖರ್ಗೆನೂ ಅಷ್ಟೇ ಇಡೀ ಭಾರತ ಡಿವೈಡ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈ ಪ್ಯಾಟರ್ನ್ ಹೊಸ್ತಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಿರುವಂತಹ ಪ್ಯಾಟರ್ನ್ ಏನು ಹೊಸ್ತಲ್ಲ. ಇದರಲ್ಲಿ ಬಿಜೆಪಿ ಅವರು ಬಹಳಷ್ಟು ಜನ ಈ ಪ್ಯಾಟರ್ನ್ ನಲ್ಲಿ ಮಾತಾಡಿದ್ದಾರೆ ಮತ್ತು ಕಾಂಗ್ರೆಸ್ ಅವರು ಮಾತಾಡಿದ್ದಾರೆ. ಧರ್ಮದ ಆಧಾರದ ಮೇಲೆ ಮತ ಭಿಕ್ಷೆಯನ್ನ ಕೇಳೋದು ಈ ಎರಡೂ ಪಾರ್ಟಿಗಳಿಗೆ ತುಂಬಾ ಗೊತ್ತಿದೆ. ಬಿಜೆಪಿ ಮುಸಲ್ಮಾನರನ್ನ ಬೇರ್ಪಡಿಸಿ ಹಿಂದುತ್ವದ ಆಧಾರದ ಮೇಲೆ ಮತ ಕೇಳುತ್ತೆ, ಈ ಕಡೆ ಕಾಂಗ್ರೆಸ್ ಮುಸಲ್ಮಾನರನ್ನ ಓಲೈಕೆ ಮಾಡುತ್ತೆ. ಈ ಎರಡೂ ಪಕ್ಷಗಳೇನು ಸಾಚಾ ಪಕ್ಷಗಳಲ್ಲ. ಇವರು ಧರ್ಮಾಧಾರಿತ ರಾಜಕಾರಣ ಮಾಡೋರು, ಧರ್ಮಾಧಾರಿತ ಹೇಳಿಕೆಗಳನ್ನ ಕೊಡುವವರು, ಮತ್ತು ಯಾವ ಲೆವೆಲ್ಗೆ ಹೇಳಿಕೆ ಕೊಡ್ತಾರೆ ಅಂದ್ರೆ ಇವ್ರಿಗೆಲ್ಲ ಕೊಲ್ರಿ, ಕೊಚ್ಚಿರಿ, ಸರ್ವನಾಶ ಮಾಡ್ರಿ, ಮುಗಿಸ್ಬಿಡಿ, ಇವೆಲ್ಲ ಇವ್ರಿಗೆ ಕ್ವೈಟ್ ಕಾಮನ್. ಸಂದರ್ಭಕ್ಕೆ ಅನುಗುಣವಾಗಿ ಲೇಟೆಸ್ಟ್ ಆಗಿ ಬಂದಿರುವಂತಹ ಈ ಹೇಳಿಕೆಯನ್ನು ಹಿಡ್ಕೊಂಡು ನಾವು ಜೋತಾಡೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಈ ಟ್ರೆಂಡ್ ಇದೆಯಲ್ಲ, ಅಥವಾ ಈ ರೀತಿಯಂಥ ಹೇಳಿಕೆಗಳ ಮೂಲಕ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು, ನಾವು ತುಂಬ ದೊಡ್ಡ ಭಾಷಣಕಾರರು ಅಂತ ಸಮುದಾಯಗಳನ್ನ ಟೀಕೆ ಮಾಡೋದು, ನಾವು ದೊಡ್ಡ ಉಗ್ರ ಭಾಷಣಕಾರರಂತ ಹೆಣ್ಮಕ್ಕಳನ್ನ ಟೀಕೆ ಮಾಡೋದು, ಇವೆಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಇಲ್ಲಿರುವ ಪ್ರಶ್ನೆ, ಖರ್ಗೆ ಅಂತಹ ಒಬ್ಬ ಟಾಲೆಸ್ಟ್ ಲೀಡರ್ ಈ ರೀತಿ ಅಂತ ಕೆಲಸಕ್ಕೆ ಬಾರದ ಹೋಲಿಕೆಗಳನ್ನು ಕೊಡೋದಿದೆಯಲ್ಲ, ದಟ್ಸ್ ನಾಟ್ ಫೇರ್ ಅಂತ ಅನ್ಸುತ್ತೆ. ಆ್ಯಂಡ್ ಮೋರ್ ಓವರ್, ಹೇಳಿದಂತಹ ಪದ ಬಳಕೆಗೆ ಅವರಿಗೆ ವಿಷಾದ ಇದೆಯೇ ಹೊರತು ಈ ಅರ್ಥದಲ್ಲಿ ಬಿಜೆಪಿ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದೆ, ಬಹಳಷ್ಟು ಇಂಥ ಹೇಳಿಕೆಗಳು ಬಂದಿವೆ. ಬಟ್ ಯಾರೇ ಹೇಳಿಕೆಗಳನ್ನು ಕೊಡಿ, ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡಿ ಪೊಲಿಟಿಕ್ಸ್ ಮಾಡಬೇಡಿ. ನಿಮಗೆ ಸಾಧ್ಯ ಆದರೆ ಮನಸ್ಸುಗಳನ್ನು ಕೂಡಿಸಿ, ಸಾಧ್ಯ ಆದರೆ ಸಾಮರಸ್ಯವನ್ನು ಮೂಡಿಸಿ. ಅದನ್ನು ಬಿಟ್ಬಿಟ್ಟು ಕೇವಲ ಹೊಲಸು ರಾಜಕೀಯಕ್ಕೋಸ್ಕರ ಧರ್ಮಗಳ ನಡುವೆ, ಸಮುದಾಯಗಳ ನಡುವೆ ತಂದಿಕ್ಕ ತಮಾಷೆ ನೋಡೋ ಕೆಲಸ ಮಾತ್ರ ಮಾಡಬೇಡಿ. ಯಾಕೆ ಅಂತಂದರೆ ಇವತ್ತು ನಾವು ಚಂದ್ರನ ಕಕ್ಷೆಯಲ್ಲಿ ತಿರುಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ಧರ್ಮದ ಭೇದ ಇಲ್ಲ, ದೇಶಗಳ ಭೇದ ಇಲ್ಲ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಕೂಡಿ ಬಾಳೋಣ, ಧರ್ಮಾಧಾರಿತವಾದಂಥ ರಾಜಕಾರಣದ ಹೇಳಿಕೆಗಳನ್ನು ಪಕ್ಕಕ್ಕಿಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.